ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ವೈದ್ಯರ ಮಾತು ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಜೂನ್ 21ರಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ನಮ್ಮ ಭಾರತದಲ್ಲಿ 1 ಲಕ್ಷ ಸ್ಥಳಗಳಲ್ಲಿ ಮಾತ್ರವಲ್ಲ, ವಿಶ್ವದ 175ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ದಿನವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇರೋದು ಯೋಗಕ್ಕಿರುವಂತಹ ಮಹತ್ವವನ್ನು ಸೂಚಿಸುತ್ತೆ. ಇಡೀ ಪ್ರಪಂಚಕ್ಕೆ ನಮ್ಮ ಪ್ರಾಚೀನ ಭಾರತದ ಅತ್ಯಂತ ಹೆಮ್ಮೆಯ ಕೊಡುಗೆ ಅಂತಂದ್ರೆ ಯೋಗ. ಇದು ವೈಯಕ್ತಿಕವಾಗಿ ಆರೋಗ್ಯವನ್ನ ಕಾಪಾಡಲಷ್ಟೇ ಅಲ್ಲ, ಇಡೀ ಸಮಾಜ ಅನ್ನುವಂಥದ್ದು ಸಾಮರಸ್ಯದೆಡೆಗೆ ಇಡುವಂತಹ ಒಂದು ಪ್ರಮುಖ ಹೆಜ್ಜೆಯೂ ಕೂಡ ಆಗಿದೆ. ಯೋಗದ ಮೂಲ ತತ್ವಗಳೇನು ಅನ್ನುವುದರ ಜೊತೆಗೆ ಯೋಗದಲ್ಲಿ ಪಂಚಕೋಶಗಳ ಪರಿಕಲ್ಪನೆ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ. ಇವೆಲ್ಲವನ್ನ ನಮಗೆ ತಿಳಿಸಲು ಜೊತೆಯಲ್ಲಿದ್ದಾರೆ ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ದಿವ್ಯಶ್ರೀ ಎಂ.ಎನ್. ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ. ಮೊದಲನೇದಾಗಿ, ಯೋಗ ಅನ್ನುವಂಥದ್ದು ನಮ್ಮ ಪ್ರಾಚೀನ ಭಾರತದ ಒಂದು ಅತ್ಯದ್ಭುತ ಕೊಡುಗೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. 5000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನ ಯೋಗ ಹೊಂದಿದೆ. ಆದರೆ ಇಂದಿನ ದಿನಗಳಲ್ಲಿ ಯೋಗ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದಿದೆ. ಹಾಗೆ ನೋಡಿದ್ರೆ ಭಾರತಕ್ಕಿಂತ ಹೆಚ್ಚಾಗಿ ವಿದೇಶಗಳಲ್ಲಿಯೇ ಇದರ ಜನಪ್ರಿಯತೆ ಹೆಚ್ಚು ಅಂತಾನೂ ಹೇಳಬಹುದು. ಯೋಗದ ಅರ್ಥ ಏನು ಮತ್ತೆ ಇದರ ಮೂಲ ತತ್ವಗಳು ಅಂದ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಏನ್ ಕರೀತಾರೆ, ಅದೇನು ಅಂತ ಹೇಳೋದ್ರ ಜೊತೆಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಸರಿ. ಯೋಗ ಅದರ ಡೆಫಿನೇಷನ್ ಮೊದಲು ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ. ಹಲವಾರು ವರ್ಷಗಳ ಹಿಂದೆ ಆದಿಶೇಷ ನಮಗೆ ಗೊತ್ತೇ ಇದೆ, ಇದು ಒಂದು ನಾಗರಾಜ. ವಿಷ್ಣು ಇದರ ಮೇಲೆ ಯಾವಾಗಲೂ ಮಲಗ್ತಾರೆ. ಕೋನಿಕಾ ಅನ್ನೋ ಒಂದು ಯೋಗಿನಿ ಹಲವಾರು ವರ್ಷಗಳ ಹಿಂದೆ ದೇವರಲ್ಲಿ ಪುತ್ರ ಪ್ರಾಪ್ತಿಗೋಸ್ಕರ ಹೀಗೆ ಕೈಯನ್ನು ಚಾಚಿ ಸೂರ್ಯದೇವನಲ್ಲಿ ಬೇಡ್ಕೊಳ್ತಾರೆ. ಆವಾಗ ದೇವರುಗಳ ಆಶೀರ್ವಾದದಿಂದ ಈ ಆದಿಶೇಷ ಮೇಲಿಂದ ಬಿದ್ದು ಒಂದು ಚಿಕ್ಕ ಹಾವಾಗಿ ಅವರ ಕೈಗೆ ಬೀಳ್ತಾರೆ. ಮೇಲಿಂದ ಬೀಳುವುದಕ್ಕೆ ಏನು ಹೇಳ್ತಾರೆ, ಪತನ್. ಮತ್ತೆ ಆ ಹಾವು ಬಿದ್ದ ತಕ್ಷಣ ಮನುಷ್ಯ ರೂಪದಲ್ಲಿ ತಿರುಗ್ತಾರೆ. ಅದಕ್ಕೆ ಅಂಜಲಿ. ಸೊ ಹೆಸರು ಪತಂಜಲಿ. ಈ ಪತಂಜಲಿ ಅನ್ನೋ ಹೆಸರು ಆಗ ಬಂದಿರೋದು. ಈ ಪತಂಜಲಿ ನಮಗ ಆಲ್ರೆಡಿ ಈಗ ಗೊತ್ತಿರೋ ಹಾಗೆ ಪತಂಜಲಿನ ಯೋಗದ ಮಹಾಪಿತ ಅಂತ ಕೂಡ ಹೇಳ್ತಾರೆ. ಸೊ ಆದಿಶೇಷನ ಒಂದು ಅವತಾರ ಈ ಪತಂಜಲಿ ಅಂತ ಹೇಳ್ತೇವೆ. ಪತಂಜಲಿ ಇಂದ ಯೋಗ ಸ್ಟಾರ್ಟ್ ಆಯ್ತು ಅಂತ ಅಲ್ಲ, ತುಂಬಾ ಹಲವಾರು ವರ್ಷಗಳಿಂದ ವೇದಗಳಲ್ಲಿ ಇದೆ, ಋಗ್ವೇದದಲ್ಲಿ ಇದೆ. ಆದರೆ ಯೋಗದಲ್ಲಿ ಅಲ್ಲಿ ಏನೇನು ಜಾಸ್ತಿ ಧ್ಯಾನದ ಬಗ್ಗೆ ಇಲ್ಲ ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ಹೇಳಿರ್ತಾರೆ. ಬಟ್ ಪತಂಜಲಿ ಅವರು ಇದನ್ನ ಸಿಸ್ಟಮಟೈಸ್ಡ್ ಆಗಿ ವ್ಯವಸ್ಥಿತವಾಗಿ ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಅವರನ್ನ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಇವರು ಅವರ ಸೂತ್ರಗಳ ಪ್ರಕಾರ 196 ಸೂತ್ರಗಳಿದೆ. ಅದರಲ್ಲಿ ಭಾಗಗಳು 4 ಇದೆ. ಆ ಸೂತ್ರಗಳಲ್ಲಿ ಅವ್ರೇನ್ ಹೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ಇಲ್ಲ ಅಂದ್ರೆ ಯುಜ್ಯತೆ ಅನೇನ ಇತಿ ಯೋಗ. ಏನೇ ಅದರ ಅರ್ಥ ಇದ್ರು, ಇಲ್ಲ ಭಗವದ್ಗೀತಾದಲ್ಲಿ ಇದೆ, ಯೋಗ ವಸಿಷ್ಠ ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಅವರದವರದೇ ಬೇರೆ ಬೇರೆ ಒಂದೊಂದು ಡೆಫಿನಿಷನ್ ಇದ್ರು. ಆ ಮೂಲತಃ ಯೋಗದ ಒಂದು ಡೆಫಿನಿಷನ್ ಏನಂದ್ರೆ ಯೂನಿಯನ್. ಈಗ ಏನನ್ನ ಯೂನಿಯನ್ ಮಾಡ್ತೇವೆ, ಆತ್ಮ ಅಂದ್ರೇನು, ಅದನ್ನ ಪರಮಾತ್ಮ ಜೊತೆಗೆ ಯೂನಿಯನ್ ಮಾಡೋದು. ಈಗ ನಾವು ಯೋಗಿಗಳಲ್ಲ, ಅಷ್ಟು ನಾವು ಯೂನಿಯನ್ ಮಾಡ್ತೇವೆ, ಇಲ್ಲ ನನ್ನ ಆತ್ಮನ ಪರಮಾತ್ಮ ಜೊತೆಗೆ ಹೊಂದಿಸ್ತೇನೆ, ಅಷ್ಟೆಲ್ಲ ನಾವು ಯೋಗಿಗಳಲ್ಲ. ನಾವು ಭೋಗಿಗಳು, ಮನುಷ್ಯರು, ತಪ್ಪುಗಳು ಮಾಡ್ತೇವೆ. ಆದರೆ ನಮ್ಮ ಈ ಶಾರೀರಿಕ ಮತ್ತು ಮಾನಸಿಕ ಆ ಸಮತೋಲನ, ಅನ್ಯೋನ್ಯತೆ, ಅದನ್ನ ಒಂದುಗೂಡಿಸದೆ ಯೋಗ ನನ್ನ ಪ್ರಕಾರ. ಸೊ ಈ ಯೋಗ ಅನ್ನೋದು ದೈಹಿಕ ಮತ್ತು ಮಾನಸಿಕ ಚಂಚಲತೆಯನ್ನ ಒಂದು ಸಮತೋಲನ ತರುವ ಒಂದು ಶ್ರೇಷ್ಠ ಮಾರ್ಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಹೇಳಿದ್ರಿ, ದೇಹ ಮತ್ತು ಮನಸ್ಸನ್ನ ಒಂದು ಚಂಚಲತೆ ಏನಿರುತ್ತೆ ಅದನ್ನ ಸರಿ ಮಾಡುವಂಥದ್ದು, ಒಂದು ಸಮತೋಲನವನ್ನ ಸಾಧಿಸುವಂಥದ್ದು ಯೋಗ ಅಂತೇಳಿ ಯುಜ್ ಎನ್ನುವಂತಹ ಒಂದು ಪ್ರತ್ಯಯದಿಂದ ಅದು ಬಂದಿದೆ ಅಂತೇಳಿ ಹೇಳಲಾಗುತ್ತೆ. ಅದು ಸರಿ. ಆದ್ರೆ ತುಂಬಾ ಜನರಲ್ಲಿ ಇರುವಂತಹ ಒಂದು ಕಲ್ಪನೆ ಏನು ಅಂದ್ರೆ, ಒಂದಷ್ಟು ಭಂಗಿಗಳನ್ನ ಮಾಡುವಂಥದ್ದು, ಒಂದಷ್ಟು ಆಸನಗಳನ್ನ ಮಾಡುವಂಥದ್ದು,
ಮೈ ಕೈ ಬಗ್ಗಿಸಿ ನಿಲ್ಲುವಂಥದ್ದು, ಗಂಟುಗಟ್ಲೆ ನಿಲ್ಬೇಕು. ಇದು ಅಂದ್ರೆ ದೈಹಿಕವಾದಂತಹ ಒಂದು ವ್ಯಾಯಾಮ ಏನಿದೆ ಅದು ಯೋಗ ಅನ್ನುವ ನಂಬಿಕೆ ಜನರಲ್ಲಿದೆ. ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ, ದೈಹಿಕ ವ್ಯಾಯಾಮಕ್ಕೂ ಮತ್ತು ಯೋಗಕ್ಕೂ ಇರುವಂತಹ ವ್ಯತ್ಯಾಸ ಏನು? ದೈಹಿಕ ವ್ಯಾಯಾಮ ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸಸ್ ಇಲ್ಲ ಯೋಗ, ಎರಡರಲ್ಲೂ ಅದರದೇ ಆದಂತ ಒಂದು ರಿಸಲ್ಟ್ಸ್ ಬರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಇಲ್ಲ ವ್ಯಾಯಾಮ ಏನು ಹೇಳ್ತೇವೆ ಅದರಲ್ಲಿ ನಾವು ಒಂದು ಜಾಗ, ಈಗ ನಮಗೆ ಏನು ಹೇಳ್ತಾರೆ ಹೊಟ್ಟೆ ಬರ್ತಾ ಇದೆ, ಫೋಕಸ್ ಅದ್ರದ್ದು ಗುರಿ ಒಂದು ಕಡೆ ಮಾತ್ರ ಇರುತ್ತೆ. ನಾನೀಗ ಹೊಟ್ಟೆ ಕರಗಿಸ್ಬೇಕು, ಇಲ್ಲ ನನಗೆ ಇಲ್ಲಿ ಜಾಸ್ತಿ ಮಾಂಸ ಕಾಣ್ತಿದೆ ಅದನ್ನ ಕರಗಿಸ್ಬೇಕು. ಸೊ ಫೋಕಸ್ ಅಲ್ಲಿ ಇಲ್ಲ, ಗುರಿ ಫಿಸಿಕಲ್ ಆಕ್ಟಿವಿಟಿದು ಬರೀ ಒಂದು ಜಾಗದಲ್ಲಿ ಇರುತ್ತೆ. ಆದರೆ ಯೋಗದಲ್ಲಿ ಇಡೀ ದೇಹ ಮತ್ತು ಮನಸ್ಸು ಎರಡರದ್ದು ಒಂದು ಸಮತೋಲನ ಆರೋಗ್ಯವನ್ನ ಗುರಿಯಾಗಿ ಇಟ್ಕೊಳ್ತೇವೆ. ಈಗ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರಾ, ಬ್ರೀದಿಂಗ್ ಉಸಿರಾಟ ಏನಾಗುತ್ತೆ ಯೋಗ ಮಾಡುವಾಗ ಅದನ್ನ ನಾವು ಗಮನಿಸ್ತೀವಿ. ಈಗ ಒಂದು ಆಸನ ಮಾಡುವಾಗ ಈಗ ಕೈ ಎತ್ತೋದು, ಕೈ ಇಳಿಸುವ ಮುನ್ನ ಅದರ ಮೇಲೆ ನಮ್ಮ ಗಮನ ಇರುತ್ತೆ. ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಮಾಡ್ತಾ ಜಿಮ್ ಅಲ್ಲಿ ವರ್ಕ್ ಮಾಡ್ತಾ ಯಾರು ಅಷ್ಟೊಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಮತ್ತೆ ಎದೆ ಬಡಿತ, ಉಸಿರಾಟದ ಜೊತೆ ಎದೆ ಬಡಿತ ಕೂಡ ವ್ಯಾಯಾಮದ ಜೊತೆ ಜಾಸ್ತಿ ಆಗ್ತಾ ಬರುತ್ತೆ. ಆದ್ರೆ ಯೋಗ ಮಾಡುವಾಗ ಅದು ಹಿಡಿತದಲ್ಲಿರುತ್ತೆ. ಮತ್ತೆ ಈಗ ವ್ಯಾಯಾಮ ಇಲ್ಲ ಯೋಗ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಆದ್ಮೇಲೆ ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಏನಿರುತ್ತೆ, ಒತ್ತಡದ ಒಂದು ಪ್ರತಿಕ್ರಿಯೆ, ಅದು ಯೋಗದಲ್ಲಿ ಕಡಿಮೆ ಇರುತ್ತೆ, ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಜಾಸ್ತಿ ಆಗುತ್ತೆ. ಇದರ ನಂತರ ಏನಾಗುತ್ತೆ, ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ದೈಹಿಕ ವ್ಯಾಯಾಮ ಏನಿದೆ ಇದರಲ್ಲಿ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಹಾಗೇನೆ ಉಸಿರಾಟದ ಒಂದು ಗತಿ ಏನಿರುತ್ತೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ನೀಡಲಾಗುತ್ತೆ. ದೇಹದ ಯಾವುದೋ ಒಂದು ನಿರ್ದಿಷ್ಟ ಭಾಗಕ್ಕೆ ಅಥವಾ ಇಡೀ ದೇಹಕ್ಕೆ ವ್ಯಾಯಾಮ ಸಿಗುತ್ತೆ ಅಷ್ಟೇ. ಆದ್ರೆ ಯೋಗದ ವಿಷಯಕ್ಕೆ ಬಂದಾಗ ಇದು ದೈಹಿಕ ಚಲನವಲನಗಳ ಜೊತೆಗೇನೆ ಮಾನಸಿಕವಾಗಿ ಕೂಡ ಸಾಕಷ್ಟು ರೀತಿಯ ಒಂದು ಮನಸ್ಸನ್ನ ಕೇಂದ್ರೀಕರಿಸುವಲ್ಲಿ ಅದು ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಆ ಪ್ರಕ್ರಿಯೆ ಕೂಡ ಅದರಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಯೋಗ ಅಂತಂದ್ರೆ ಅದು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಇದೆಲ್ಲವನ್ನ ಕೂಡ ಒಳಗೊಂಡಿರುವಂತಹ ಸಮಗ್ರ ಆರೋಗ್ಯ ಅಂತ ಅದಕ್ಕೆ ಪ್ರಕ್ರಿಯೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಈಗ ನಾವು ಯೋಗ ಮತ್ತು ಆರೋಗ್ಯ ಈ ಎಲ್ಲ ವಿಷಯಕ್ಕೆ ಬಂದಾಗ ನಮ್ಮ ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಕೂಡ ಪಂಚಕೋಶ ಎನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಹೌದು, ಯೋಗದಲ್ಲೂ ಕೂಡ ಅದನ್ನ ಅನುಸರಿಸಲಾಗುತ್ತೆ ಅಂತಾದ್ರೆ ಈ ಪಂಚಕೋಶಗಳು ಏನೇನು? ಈ ಪಂಚಕೋಶಗಳು ಒಂದು ತೈತ್ರೇಯ ಉಪನಿಷತ್ ಪಂಚಕೋಶದ ತತ್ವ ಥಿಯರಿ ಅಂತ ಹೇಳ್ತೇವೆ. ಈ ಮೊದಲಿಗೆ ಈ ತತ್ವ ಹೇಗೆ ಬೆಳೀತು ಅಂದ್ರೆ, ಆತ್ಮ ಅಂದ್ರೇನು, ಈ ಆತ್ಮ ಪರಮಾತ್ಮ ಇಲ್ಲ ಈ ಜಗತ್ತಿನಲ್ಲಿ ಈ ಆತ್ಮದ ಒಂದು ಕೆಲಸವೇನು ಅನ್ನೋದು ಒಂದು ಈ ಪ್ರಶ್ನೆಯ ಸುತ್ತ ಅರ್ಥ ಮಾಡ್ಕೊಳ್ಳುವಾಗ ದೇಹವನ್ನ 5 ಲೇಯರ್ಸ್ ಅಂತ ಹೇಳ್ತೇವೆ, ಅದರಲ್ಲಾಗಿ ಪರಿಗಣಿಸ್ತೇವೆ. ಮೊದಲಿಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂಡ್ ಇನ್ನರ್ ಮೋಸ್ಟ್ ಒಳಗಿನ ಲೇಯರ್ ಆನಂದಮಯ ಕೋಶ ಅಂತ ಹೇಳ್ತೇವೆ. ಈ ಅನ್ನಮಯ ಕೋಶ ಅಂದ್ರೆ ನಾವು ಹೇಳ್ತೇವೆ ದೈಹಿಕ ಒಂದು ಫಿಸಿಕಲ್ ಬಾಡಿ, ಫಿಸಿಕಲ್ ಎಲಿಮೆಂಟ್ ಅಂತ ಹೇಳ್ತೇವೆ. ಈಗ ಫಿಸಿಕಲಿ ನೀವು ಫಿಟ್ ಆಗಿರ್ಬೇಕಂದ್ರೆ ಯೋಗದಲ್ಲಿ ಏನೇನನ್ನ ಮಾಡ್ಲಿಕ್ಕೆ ಆಗತ್ತೆ, ಒಂದು ಆಸನ, ಇನ್ನೊಂದು ಪ್ರಾಣಾಯಾಮ. ಆಸನ ಫಿಸಿಕಲ್ ಫಿಟ್ನೆಸ್, ಏನಕ್ಕೆ ಆಸನಗಳನ್ನ ಮಾಡಬೇಕು, ಈ ಪಂಚಕೋಶಗಳನ್ನ ಅರ್ಥ ಮಾಡ್ಕೊಳ್ಳೋ ನಾವು ಈ ಪತಂಜಲಿ ಯೋಗ ಸೂತ್ರಗಳಲ್ಲಿ ಅಷ್ಟಾಂಗ ಯೋಗ ಅಂತ ಇದೆ. ನಾವು ಯಾವಾಗ ಇದನ್ನ ಮತ್ತೆ ಪಂಚಕೋಶನ ಎರಡನ್ನ ನಾವು ಒಟ್ಟಿಗೆ ಅಡ್ಯಾಪ್ಟ್ ಮಾಡ್ತೀವಿ ಅವಾಗ ಒಂದು ಹೆಲ್ದಿ ಲಿವಿಂಗ್ ಆರ್ ಹೆಲ್ತ್ಗೆ ಅಚೀವ್ ಮಾಡ್ಲಿಕ್ಕೆ ಆಗತ್ತೆ. ಇದರಲ್ಲಿ ಈಗ ಮೊದಲು ಪಂಚಕೋಶಗಳ ಮುನ್ನ ಒಂದು ಸ್ವಲ್ಪ ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡುವ. ಅಷ್ಟಾಂಗ ಯೋಗ ಅಂದ್ರೆ 8 ಅಂಗಗಳಿದೆ. ಏಂತಕ್ಕೆ, ಒಂದು ನಮ್ಮ ಫಿಸಿಕಲ್ ಬಾಡಿ ದೈಹಿಕ ಜೀವದಿಂದ ಮುಕ್ತಿ ಇಲ್ಲ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಇಲ್ಲ ಸೆಲ್ಫ್ ಅವೇರ್ನೆಸ್ಗೆ ತಗೊಳ್ಳೋ ಹೋಗೋಷ್ಟರಲ್ಲಿ ನಾವ್ ಏನೇನೆಲ್ಲ ಸ್ಟೆಪ್ನ ಇಲ್ಲ ಒಂದಾದ ಮೇಲೆ ಒಂದು ಏನನ್ನ ನಾವು ದಾಟಿ ಹೋಗ್ಬೇಕು. ಒಂದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈಗ ಯಮ ಅಂತ ಅಂದ್ರೆ ಏನ್ ಹೇಳ್ತೇವೆ ನಾವು, ಬಾಹ್ಯ ನೈತಿಕತೆ. ನೈತಿಕತೆ ಅಂದ್ರೆ ಎಥಿಕ್ಸ್ ಏನ್ ಹೇಳ್ತೇವೆ, ಸೋಷಿಯಲ್ ಎಥಿಕ್ಸ್. ಯಾಕೆ ಈ ಸೋಷಿಯಲ್ ಎಥಿಕ್ಸ್ ನ ಇಟ್ಕೊಳ್ಬೇಕು, ಯಮದಲ್ಲಿ ಮತ್ತೆ ಇನ್ನ ಸಬ್ ಡಿವಿಷನ್ಸ್ ಇದೆ. ಅದರಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಹೇಳ್ತೇವೆ. ಅಹಿಂಸಾ ಅಂದ್ರೆ ಈಗ ನೀನು ಹೋಗಿ
ಬೇರೆಯವ್ರಿಗೆ ಹೊಡೆಯೋದು ಅಂತ ಅಲ್ಲ, ಫಿಸಿಕಲಿ ಅಬ್ಯೂಸಿವ್ ಆಗಿರ್ಬೋದು, ಇಲ್ಲ ಮಾತಲ್ಲಿ ಬೈಗುಳ ಆಗಿರ್ಬೋದು, ಅದನ್ನ ಅಹಿಂಸೆ ಅಂತ ಹೇಳ್ತೇವೆ. ಮತ್ತೆ ಸತ್ಯವನ್ನ ನಿಜವಾಗ್ಲೂ ನಾವು ಹೇಳ್ತೀವ ಆನ್ ಅ ಡೇ ಟು ಡೇ ಬೇಸಿಸ್, ಯಾವತ್ತು ಸುಳ್ಳೇ ಹೇಳಲ್ವಾ? ಇದನ್ನೆಲ್ಲ, ಈ ತತ್ವಗಳನ್ನೆಲ್ಲ ನಾವು ಮೊದಲು ನಮ್ಮಲ್ಲಿ ಸರಿ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮ ಜೊತೆಗೆ ಸರೌಂಡಿಂಗ್ ಅಲ್ಲಿ ಅದನ್ನ ಅಡ್ಯಾಪ್ಟ್ ಮಾಡ್ಲಿಕ್ಕೆ. ಸೊ ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಕಳ್ತನ ಮಾಡದೇ ಇರೋ ಅಂಥದ್ದು, ಬ್ರಹ್ಮಚರ್ಯವನ್ನ ಅಳವಡಿಸ್ಕೊಳ್ಳೋದು, ಅಪರಿಗ್ರಹ, ಪೊಸೆಸಿವ್ನೆಸ್ ಅಂತ ಏನ್ ಹೇಳ್ತೀವಿ, ನನ್ಗೆ ಇದು ಬೇಕು, ಇವಾಗ ನನ್ಗೆ ಆಗ್ಬೇಕಂದ್ರೆ ಈ ಕೆಲಸ ಈಗಲೇ ಆಗ್ಬೇಕು, ಆತನ. ಇದನ್ನ ನಾವು ಸೋಷಿಯಲ್ ಎಥಿಕ್ಸ್ ಅಂತ ಹೇಳ್ತೇವೆ. ನಿಯಮಗಳು ಬಂದ್ರೆ ನಾನು ನನ್ನಲ್ಲಿ ಏನ್ ಬದಲಾವಣೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದರಲ್ಲಿ ನಾನು ಒಳಗಡೆಯಿಂದ ದೈಹಿಕವಾಗಿ, ಮಾನಸಿಕವಾಗಿ ಶೌಚ, ಸಂತೋಷ, ತಪಃ, ಈಶ್ವರ ಪ್ರನಿಧಾನ ಅಂತ ಹೇಳ್ತೇವೆ. ಶೌಚ ಅಂದ್ರೆ ಕ್ಲೆನ್ಲಿನೆಸ್, ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ. ಸಂತೋಷ, ಇರೋದ್ರಲ್ಲಿ ಸಂತೋಷ, ತೃಪ್ತಿಯಲ್ಲಿ ಇದೇವಾ, ಇಲ್ಲಾಂದ್ರೆ ಇನ್ನ ನಮ್ಗೆ ಬೇಕು ಬೇಕು ಅಂದಷ್ಟು ನೆಗೆಟಿವ್ ಥಾಟ್ಸ್, ಇಲ್ಲಾಂದ್ರೆ ಅದೊಂದು ಅಗ್ರೆಷನ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಇರೋದ್ರಲ್ಲಿ ಸಂತೋಷವಾಗಿ ಇರ್ತೀವ. ಶೌಚ, ಸಂತೋಷ, ತಪಃ, ದೇವರ ಮೊರೆ ಹೋಗ್ತೀವ. ಯೋಗದಲ್ಲಿ ಎಷ್ಟೊಂದು ತರಗಳ ಯೋಗ ಇದೆ, ಭಕ್ತಿ ಯೋಗ, ಕರ್ಮಯೋಗ, ಯಾವ್ದಾದ್ರೂ ಒಂದನ್ನ ಫಾಲೋ ಮಾಡ್ಬೋದು. ಈಶ್ವರ ಪ್ರಣಿಧಾನ, ಇದನ್ನು ದೇವರಲ್ಲಿ ನಾವು ಬೇಡಿಕೊಳ್ಳೋದನ್ನ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವ. ಸೊ ಯಮ ಆಯ್ತು, ನಿಯಮ. ಆಸನ ಏನಕ್ಕೆ ಮಾಡ್ತೀವಿ? ನೀವು ಸೆಲ್ಫ್ ರಿಯಲೈಸೇಷನ್ ಅಷ್ಟು ದೂರ ಹೋಗೋದಕ್ಕೆ ಮುಂಚೆ ಫಿಸಿಕಲಿ ನಮ್ಮ ದೇಹ ಫಿಟ್ ಆಗಿರ್ಬೇಕು. ಆಸನಗಳು ಮಾಡೋದ್ರಿಂದ ಏನಾಗುತ್ತೆ, ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಫಿಸಿಕಲಿ ನೀವು ಫಿಟ್ ಆದಾಗ ಮಾತ್ರ ನಿಮ್ಗೆ ಮಾನಸಿಕ ಒಂದು ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಸೊ ಯಮ, ನಿಯಮ, ಆಸನ, ಪ್ರಾಣಾಯಾಮ. ಪ್ರಾಣಾಯಾಮ ಏನಕ್ಕೆ ಮಾಡ್ತೇವೆ ಅಂದ್ರೆ ಉಸಿರಾಟ. ನಾವು ಇವಾಗ ಓಡಿ ಬರ್ತೀವಿ, ನಮ್ಮ ಉಸಿರಾಟ ಏರುಪೇರಾಗಿರುತ್ತೆ. ಇಲ್ಲ ಮಕ್ಕಳಿಗೆ ಹೇಳ್ತೇವೆ ಎಕ್ಸಾಮ್ ಮುಂಚೆ ಉಸಿರಾಟ ಏರುಪೇರಾಗುತ್ತೆ. ಈ ಉಸಿರಾಟದ ಈ ಒಂದು ನಾವೀಗ ಉಸಿರಾಡ್ತಾ ಇದೀವಿ, ಅದ್ರ ಮೇಲೆ ನಾವು ಅಷ್ಟು ಗಮನ ಕೊಡಲ್ಲ. ಹೌದು. ಸೊ ನಾವು ಗಮನ ಕೊಟ್ಟು ಆ ಉಸಿರಾಟವನ್ನ ಹಿಡಿತದಲ್ಲಿ ನಾವು ಇಟ್ಟಾಗ ನಮಗೆ ಒಂದು ಲೈಫ್ ಸ್ಪ್ಯಾನ್ ಅಂತ ಏನ್ ಹೇಳ್ತೇವೆ ಅದು ಒಂಚೂರು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಇದೆಲ್ಲ ಒಂದೊಂದು ಸ್ಟೇಜ್. ಈಗ ಈ ಅಷ್ಟಾಂಗ ಯೋಗ ಇಷ್ಟು ಸಾಕು. ಈ ಬೇಸಿಕ್ ನಾಲೆಡ್ಜ್ ಜೊತೆ ಇದನ್ನ ಪಂಚಕೋಶ ಜೊತೆಗೆ ಹೇಗೆ ರಿಲೇಟ್ ಮಾಡ್ತೇವೆ? ಈಗ ಅನ್ನಮಯ ನಾವು ಏನ್ ಹೇಳ್ತೀವಿ, ಫಿಸಿಕಲ್ ಬಾಡಿ. ಈಗ ಫಿಸಿಕಲ್ ಫಿಟ್ನೆಸ್ ನೀವು ಆದಾಗ ತಾನೇ ನೆಕ್ಸ್ಟ್ ಮನೋಮಯ ಕೋಶ, ಈಗ ಮನಸ್ಸಿಗೆ ಎಂಟರ್ ಆಗ್ಬೋದು ನೀವು. ಸೊ ಫಿಸಿಕಲಿ ನೀವು ಯೋಗ ಮಾಡೋದ್ರಿಂದ, ಯೋಗ ಆಸನಗಳು ಮಾಡೋದ್ರಿಂದ ಫಿಸಿಕಲ್ ಫಿಟ್ನೆಸ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ, ಎಂಡ್ಯೂರೆನ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಈ ಆಸನಗಳು ಆದ್ಮೇಲೆ ಮನೋಮಯ ಕೋಶ. ಮನೋಮಯ ಕೋಶದಲ್ಲಿ ಏನ್ ಹೇಳ್ತೀವಿ, ಹೆಸರಲ್ಲೇ ಇರೋ ಹಾಗೆ ಮನಸ್ಸಿನ ಥಾಟ್ಸ್ ಅಂತ ಹೇಳ್ತೀವಿ, ಅದು ರಿಪೀಟೇಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನ ಹಿಡಿತದಲ್ಲಿ ಹಿಡಿಲಿಲ್ಲ ಅಂತ ಅಂದ್ರೆ ಅದಕ್ಕೆ ನಾವು ಪ್ರಾಣಾಯಾಮ, ಧ್ಯಾನವನ್ನ ಅದಕ್ಕೆ ಅಡ್ಯಾಪ್ಟ್ ಮಾಡ್ತೀವಿ. ಅನ್ನಮಯ, ಪ್ರಾಣಮಯ. ಪ್ರಾಣಮಯದಲ್ಲಿ ಪ್ರಾಣಾಯಾಮ. ಪ್ರಾಣ ಹೆಸರಲ್ಲೇ ಇರೋ ಹಾಗೆ ಪ್ರಾಣ ಮತ್ತು ಆಯಾಮ. ಪ್ರಾಣ ಅಂದ್ರೆ ಏನು? ಒಂದು ಜೀವಶಕ್ತಿ ನಮ್ಮ ದೇಹದಲ್ಲಿ, ವೈಟಲ್ ಎನರ್ಜಿ, ವೈಟಲ್ ಫೋರ್ಸ್ ಅಂತ ಏನ್ ಕರಿತೇವೆ ದೇಹದಲ್ಲಿ ಇರುತ್ತೆ. ಪ್ರಾಣಾಯಾಮ ಮಾಡುವುದರಿಂದ ನಾನು ಆಗ್ಲೇ ಹೇಳಿದ ಹಾಗೆ ನಮ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತಾ ಬರುತ್ತೆ. ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೇನೆ. ಈಗ ನಾವು 1 ನಿಮಿಷಕ್ಕೆ ಎಷ್ಟು ಉಸಿರಾಡ್ತೇವೆ ಹೇಳಿ? ಒಂದು 12ರಿಂದ 20, 18 ಅಂತ ಹೇಳ್ಬೋದು. ಅದೇ ರೀತಿ ಈಗ ಒಂದು ಬೆಕ್ಕು ಇಲ್ಲ ನಾಯಿ ಎಷ್ಟು 1 ನಿಮಿಷಕ್ಕೆ ಉಸಿರಾಡ್ಬೋದು? 25ರಿಂದ ಒಂದು 35 ತನಕ ಅದ್ರದ್ದು 1 ನಿಮಿಷಕ್ಕೆ ಉಸಿರಾಟ ಇರುತ್ತೆ. ಸೊ ರೆಸ್ಪಿರೇಷನ್ ಅಂತ ನಾವೇನ್ ಹೇಳ್ತೇವೆ, ಒಂದು ಸಲ ಉಸಿರನ್ನ ತಗೊಂಡು ಉಸಿರನ್ನ ಬಿಡೋದಕ್ಕೆ 1 ಸೈಕಲ್. ಸೊ ಇದನ್ನ ಮನುಷ್ಯರು 12ರಿಂದ 20 ಇದರ ಒಂದು ರೇಂಜ್ ಅಲ್ಲಿ ಮಾಡ್ತೇವೆ. ಬೆಕ್ಕುಗಳು ಇಲ್ಲ ಪ್ರಾಣಿಗಳು, ನಾಯಿಗಳಲ್ಲಿ ರೆಸ್ಪಿರೇಷನ್ ಏನಿರುತ್ತೆ ಜಾಸ್ತಿ ಬರುತ್ತೆ, ಆದ್ರೆ ಅದರದ್ದು ಲೈಫ್ ಸ್ಪ್ಯಾನ್ ಎಷ್ಟು ಹೇಳಿ? ಕಡಿಮೆ. ನಾವೇನ್ ಹೇಳ್ತೀವಿ, ನಾವು ನಮ್ಮ ಜೀವಶಕ್ತಿಯನ್ನ ಜಾಸ್ತಿ ಉಪಯೋಗ ಪಟ್ಟಷ್ಟು ನಮ್ಮ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಬರುತ್ತೆ. ಒಂದು ಎಕ್ಸಾಂಪಲ್ ಹಾಗೇನೆ, ಈ ಕುದುರೆ ಇಲ್ಲ ಆನೆ, ಅದು ಹಾಗೇನೆ 25ರಿಂದ 35 ಉಸಿರಾಟ ಇರುತ್ತೆ. ಸೊ ಅದರದ್ದು ಲೈಫ್ ಸ್ಪ್ಯಾನ್ ಅಷ್ಟೇ ಇರುತ್ತೆ. ಟಾರ್ಟಾಯ್ಸ್, ಆಮೆ ಅದೊಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1 ನಿಮಿಷಕ್ಕೆ ಅದು 3ರಿಂದ 5 ಸಲ ಮಾತ್ರ ಉಸಿರಾಟ ಆಡೋದು. ಅದರ ಲೈಫ್ ಸ್ಪ್ಯಾನ್ ಎಷ್ಟು ಹೇಳ್ಬೇಕು?
ಒಂದು 150 ಇಂದ 200 ವರ್ಷ. ಸೊ ನಾವು ನಮ್ಮ ಪ್ರಾಣ ಆಯಾಮದೊಂದಿಗೆ ನಮ್ಮ ಉಸಿರಾಟವನ್ನ ಇಟ್ಟಷ್ಟು ಇಲ್ಲ ಕಂಟ್ರೋಲ್ ಮಾಡಿದಷ್ಟು ಜಾಸ್ತಿ ಆಗ್ತಾ ಬರ್ತದೆ. ಇದು ಅನ್ನಮಯ ಕೋಶದಲ್ಲಿ ಆಯ್ತು. ಪ್ರಾಣಮಯ ಕೋಶದಲ್ಲಿ, ಮನೋಮಯ ಕೋಶದಲ್ಲಿ ಹೇಳ್ದ ಹಾಗೆ ಮನಸ್ಸಿನ ಹಿಡಿತವನ್ನ ಹಿಡಿಲಿಕ್ಕೆ, ಏನನ್ನ ಚಂಚಲತೆಯನ್ನ ಜಾಸ್ತಿ ಆಗತ್ತೆ ಅದನ್ನ ಹಿಡಿತದಲ್ಲಿ ಹಿಡಿಲಿಕ್ಕೆ ನಾವು ಇದು ಧ್ಯಾನವನ್ನ ಮಾಡ್ತೇವೆ. ನೆಕ್ಸ್ಟ್ ವಿಜ್ಞಾನಮಯ ಕೋಶ. ಇದೆಲ್ಲ ನಾವು ಫಿಟ್ನೆಸ್ ಆದ್ಮೇಲೆ ನಾವು ಡೈರೆಕ್ಟ್ ಆಗಿ ನಾನು ಇಲ್ಲಿ ಯಾರೋ ಧ್ಯಾನ ಮಾಡ್ತಾ ಇದ್ರು ನಾನು ಹೋಗಿ ಧ್ಯಾನ ಮಾಡಿ ನಾನು ಯೋಗಿ ಆಗ್ತೀನಿ, ಒಂದೊಂದು ಸ್ಟೇಜ್ ನಾವು ಕಂಪ್ಲೀಟ್ ಮಾಡಿ ಒಂದೊಂದನ್ನ ರೀಚ್ ಆದ್ಮೇಲೆ ಕೂಡ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಈಗ ವಿಜ್ಞಾನಮಯ ಕೋಶ ಹೆಸರಲ್ಲಿ ಹೇಳಿದಂಗೆ ಜ್ಞಾನ ಇಲ್ಲ ಇಂಟೆಲೆಕ್ಟ್ ಅಂತ ನಾವೇನ್ ಹೇಳ್ತೀವಿ, ಹ್ಯೂಮನ್ ಇಂಟೆಲೆಕ್ಟ್ ಇಲ್ಲ ಇನ್ಸೈಟ್ ಇಲ್ಲ ಇಂಟ್ಯೂಷನ್, ಈ ಎಲ್ಲ ಒಂದು ಪದಗಳು ಈ ಇದರಲ್ಲಿ ಬರುತ್ತೆ. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನಮ್ಗೆ ಒಂದು ಶಕ್ತಿ ಬರುತ್ತೆ. ಅಂದ್ರೆ ಇವಾಗ ಏನೋ ಒಂದು ಜಗಳ ನಡೀತಿದೆ, ಇಲ್ಲ ಅವ್ರೇನೋ ನಮ್ಗೆ ಹೇಳ್ತಾ ಇದ್ದಾರೆ, ನಾವು ಯಾವ ತರ ಅದನ್ನ ತಗೊಳ್ತೇವೆ. ನಾವು ಕೋಪದಲ್ಲೂ ರಿಯಾಕ್ಟ್ ಮಾಡ್ಬೋದು, ಇಲ್ಲ ದ್ವೇಷ ಇಲ್ಲ ಸಮಾಧಾನದಲ್ಲಿ ಕೂಡ ಕೇಳ್ಬೋದು. ಸೊ ಆ ಒಂದು ಶಕ್ತಿ ನಮಗೆ ಬರುತ್ತೆ ವಿಜ್ಞಾನಮಯ ಕೋಶದಲ್ಲಿ, ಇಂಟೆಲೆಕ್ಚುಯಲ್ ಫೇಸ್. ಆನಂದಮಯ ಕೋಶ ಅಂದ್ರೆ ಲಾಸ್ಟ್ ನಾವೇನ್ ಹೇಳ್ತೇವೆ ರಿಯಲೈಸೇಷನ್ ಆರ್ ಲಿಬರೇಷನ್. ಈ ಕ್ಷಣದಲ್ಲಿ ನಾನು ಕಂಪ್ಲೀಟ್ಲಿ ಫಿಟ್ ಆಗಿ ಎಲ್ಲಾ ಲೇಯರ್ಸ್ ದಾಟಿ ಫೈನಲಿ ಮೋಕ್ಷ ಅದೊಂದು ಸ್ಟೇಜ್ ಗೆ ದಾಟ್ತೀವಿ ಅಂತ. ಅಲ್ಲಿ ತನಕ ನಾವು ಮನುಷ್ಯರು ಅಲ್ಲಿ ತನಕ ಹೋಗ್ಲಿಕ್ಕಿಲ್ಲ, ಬಟ್ ಅಟ್ ಲೀಸ್ಟ್ ಇರೋ ತನಕ ನಾವು ಫಿಸಿಕಲಿ ಮೆಂಟಲಿ ಅದೇ ತಾನೇ ಬ್ಯಾಲೆನ್ಸ್ ಬೇಕಾಗಿರೋದು ಈಗ ಈ ಸಮಯದಲ್ಲಿ. ಅದು ಅಟ್ ಲೀಸ್ಟ್ ನಾವು ಒಂದು ಸಮತೋಲನನ ತಂದ್ರೆ ಸಾಕು. ಇದು ಪಂಚಕೋಶ ಮತ್ತೆ ಅದರ ರಿಲೇಷನ್ ವಿತ್ ಅಷ್ಟಾಂಗ ಯೋಗ. ಈಗ ಯೋಗ ಅನ್ನುವಂಥದ್ದು 5,000 ವರ್ಷಗಳಿಗಿಂತಲೂ ಹೆಚ್ಚಿನ ಒಂದು ಇತಿಹಾಸವನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಈಗ ಯೋಗ ಅನ್ನುವಂಥದ್ದು ಏನಾಗಿದೆ, ವಾರಕ್ಕೆ 3 ದಿವಸ ಮಾಡುವಂಥದ್ದು, ಅಥವಾ ಒಬ್ಬೊಬ್ಬನೇ ನಾವು ದಿವಸ ಅರ್ಧ ಗಂಟೆ ಯೋಗ ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದು ಫ್ಯಾಷನ್ ಅಥವಾ ಟ್ರೆಂಡ್ ಆಗಿದೆ. ಆದ್ರೆ ಪ್ರಾಚೀನ ಭಾರತದಲ್ಲೂ ಕೂಡ ಯೋಗ ಅನ್ನೋದು ಇದೇ ರೀತಿಯಾಗಿತ್ತ? ಗ್ರಂಥಗಳು ಏನ್ ಹೇಳುತ್ತೆ? ಯೋಗ ಅನ್ನುವಂಥದ್ದು ಒಂದು ಎಕ್ಸರ್ಸೈಸ್ ರೂಪದಲ್ಲಿ ನೋಡಲಾಗ್ತಿತ್ತ ಅಥವಾ ಅದೊಂದು ಜೀವನ ಶೈಲಿಯೇ ಆಗಿತ್ತು? ಜೀವನ ಶೈಲಿ, ಅದನ್ನ ಹೇಳಲಿಕ್ಕಿರ್ತೇನೆ. ಜೀವನ ಶೈಲಿ. ಇವಾಗ ನಾವು ಕಾಂಪಿಟೇಷನ್ಸ್ ಪ್ರೋಗ್ರಾಮ್ಸ್ ಇಲ್ಲ ಫಿಟ್ನೆಸ್ಗೋಸ್ಕರ ಅದನ್ನ ಯೋಗನ ಅಡ್ಯಾಪ್ಟ್ ಮಾಡ್ತಾ ಇದೀವಿ. ಈಗ ನಾನು ಹೇಳ್ದಂಗೆ ಯೋಗಿಗಳು ಮುಂಚೆ ಯೋಗಿಗಳು ಯೋಗನ ಏನಕ್ಕೆ ಅಡ್ಯಾಪ್ಟ್ ಮಾಡ್ತಾ ಇದ್ರು, ಅವರ ಜೀವಾತ್ಮವನ್ನ ದೇವರ ಜೊತೆ ತಲ್ಲೀನಗೊಳಿಸ್ಲಿಕ್ಕೆ. ಆದ್ರೆ ನಾವು ಅದನ್ನ ನಮಗೆ ಇಷ್ಟ ಬಂದಂಗೆ ನಮಗೆ ಹೇಗೆ ಬೇಕು ಹಾಗೆ ಅಳವಡಿಸ್ತಾ ಬರ್ತಾ ಇದೀವಿ. ಹೌದು. ಹಾಗಾಗಿ ಮುಂಚೆ ಇದ್ದಂತಹ ಒಂದು ಏನಿತ್ತು ಕಲ್ಪನೆ ಅದು ಈಗ ಇಲ್ಲ. ಆದ್ರೂ ಕೂಡ ಸಾಕಷ್ಟು ರೀತಿಯ ಅನುಕೂಲಗಳನ್ನ ಅದು ಈ ಒಂದು ಸೀಮಿತ ಚೌಕಟ್ಟಿನಲ್ಲೇ ನೀಡ್ತಾ ಇದೆ ಅನ್ನೋದನ್ನ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಈಗ ಯೋಗ ಅನ್ನುವಂಥದ್ದು ನೀವು ಹೇಳಿದ್ರಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ರೀತಿಯ ಅನುಕೂಲಗಳನ್ನ ಹೊಂದಿದೆ ಅಂತ ಹೇಳಿ. ಭಾವನೆಗಳ ಮೇಲೆ ಅಂದ್ರೆ ಭಾವನಾತ್ಮಕ ಆರೋಗ್ಯದ ಮೇಲೂ ಕೂಡ ಯೋಗದ ಪರಿಣಾಮ ಯಾವ ರೀತಿಯಲ್ಲಾಗುತ್ತೆ? ಸೊ ಭಾವನಾತ್ಮಕ ಆರೋಗ್ಯದ ಮೇಲೆ ಯೋಗ ದಿನನಿತ್ಯ ನಾನು ಹೇಳಿದ ಹಾಗೆ ಮ್ಯಾಮ್, ಆಸನ ಪ್ರಾಣಾಯಾಮ ದಿನನಿತ್ಯ ನಾವು ಅಟ್ಲೀಸ್ಟ್ 45 ನಿಮಿಷ ಅಳವಡಿಸ್ತಾ ಬಂದ್ರೆ ಏನ್ ಬರುತ್ತೆ, ಸ್ಥಿರತೆ. ಮೆಂಟಲ್ ಇಲ್ನೆಸ್, ಆರೋಗ್ಯ, ಅದನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ದಿನನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ಏನಾಗುತ್ತೆ, ಮಾನಸಿಕ ಸ್ಥಿರತೆ ಇಲ್ಲ, ಆನ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಈ ಜಾಸ್ತಿ ಆಗ್ತಾ ಬರ್ತಾ ಇದೆ. ಈ ಎಲ್ಲಾ ಕಂಡೀಷನ್ಗಳಲ್ಲೂ ಒಂದು ಏನು ಕಾಣ್ತೇವೆ ನಾವು ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯೋಗ ಮಾಡೋದ್ರಿಂದ ಯಾವಾಗ್ಲೂ ಸೆರೋಟೋನಿನ್, ಡೋಪಮೈನ್ ಮತ್ತೆ ಗಾಬಾ ಅಂತ ಒಂದಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೇವೆ. ಇದು ಮೂಡ್ ಚೇಂಜಿಂಗ್ ಹಾರ್ಮೋನ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಸೊ ದಿನನಿತ್ಯ ಇದನ್ನ ನಾವು ಮಾಡ್ತಾ ಬಂದಷ್ಟು ಅದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒಂದು ಅದು ಮೇನ್ಲಿ ನಮ್ದು ಮೆಂಟಲ್ ಇಲ್ನೆಸ್ ಜಾಸ್ತಿ, ಇಲ್ನೆಸಸ್ ಕಾಯಿಲೆಗಳು ಬರೋದೇ ಈ ಮೂಡ್ ರೆಗ್ಯುಲೇಷನ್ ಆದಾಗ. ಸೊ ಇದನ್ನ ನಾವು ಯೋಗದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಆ ಸ್ಥಿರತೆ ಹಾರ್ಮೋನ್ಸ್ ಅಲ್ಲಿ ಇರುತ್ತೆ. ಇನ್ನೊಂದು ಪಾತ್ವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. HPA ಆಕ್ಸೆಸ್ ಅಂತ ಹೇಳ್ತೀವಿ. ಒಂದು ಹೈಪೋಥಾಲಮಸ್ ಪಿಟ್ಯುಟರಿ. ನಾವು ಸ್ಟ್ರೆಸ್ ಆದಾಗ, ಒತ್ತಡ ಜಾಸ್ತಿ ಆದಾಗ, ಮೆಂಟಲಿ ಸ್ಟ್ರೆಸ್, ಅವಾಗ ಏನಾಗುತ್ತೆ, ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನು ತುಂಬಾ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಕಾರ್ಟಿಸಾಲ್ ಹಾರ್ಮೋನ್ ಒಳ್ಳೆಯದೇ, ಆದ್ರೆ ಎಷ್ಟು ಮಿತಿಯಲ್ಲಿ ಜಾಸ್ತಿ ಇರ್ಬೇಕು ಅಷ್ಟಿರ್ಬೇಕು. ಜಾಸ್ತಿ ಆದಾಗ ಅಮೃತ ಕೂಡ ವಿಷ ಆದಾಗೆ ಈ ಕಾರ್ಟಿಸಾಲ್ ಕೂಡ ಜಾಸ್ತಿ ಆದಷ್ಟು ನೆಗೆಟಿವ್ ಎಫೆಕ್ಟ್ಸ್ ತೋರಿಸ್ತಾ ಬರುತ್ತೆ. ಸೊ ನಾವು ಯೋಗವನ್ನ ಸ್ಥಿರತೆಯೊಂದಿಗೆ ದಿನಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ಕಾರ್ಟಿಸಾಲ್ ಅನ್ನೋದು ಬ್ಯಾಲೆನ್ಸ್ಡ್ ಆಗುತ್ತೆ. ಇನ್ನೊಂದು ಈ
ಆನ್ಸೈಟಿ, ಡಿಪ್ರೆಷನ್ ಈ ತರ ಒಂದು ಮಕ್ಕಳಲ್ಲಿ ಏನಾಗುತ್ತೆ, ಅವ್ರದ್ದು ಸರ್ಕಾಡಿಯಂ ರಿದಮ್ ಅಂತ ನಾವು ಏನ್ ಹೇಳ್ತೇವೆ, ಸ್ಲೀಪ್ ಅಂಡ್ ವೇಕ್ಫುಲ್ ಸೈಕಲ್. ಅವ್ರು ನಿದ್ದೆ ಮಾಡೋದು ಸರಿಗ್ ನಿದ್ದೆ ಮಾಡಲ್ಲ, ಏಳೋ ಟೈಮ್ಗೆ ಏಳ್ಲಿಕ್ಕಿಲ್ಲ. ಅವಾಗ ಏನಾಗುತ್ತೆ, ಮೆಲೋಟೋನಿನ್ ಸೆಕ್ರೀಷನ್ ಅನ್ನೋದು ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಾವು ದಿನನಿತ್ಯ ಈ ತರ ಪ್ರಾಕ್ಟೀಸ್ಗಳನ್ನ ಅಡಾಪ್ಟ್ ಮಾಡ್ತಾ ನಾವು ಬರ್ತಾ ಹೋದ್ರೆ ಕರೆಕ್ಟ್ ಟೈಮ್ಗೆ ಮಲಗ್ತೇವೆ, ಕರೆಕ್ಟ್ ಟೈಮ್ಗೆ ಹೇಳ್ತೇವೆ. ಆ ನಮ್ಮ ದೇಹ ಮತ್ತೆ ಸರ್ಕಾಡಿಯಂ ರಿದಮ್ ಫಿಸಿಯೋಲಾಜಿಕಲ್ ಕ್ಲಾಕ್ ಅಂತೇವೆ ನಾವು ಎದ್ದ ತಕ್ಷಣ ಒಂದಷ್ಟು ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಮಧ್ಯಾಹ್ನದಷ್ಟು ಇನ್ನೂ ಜಾಸ್ತಿ ಆಗುತ್ತೆ, ನೈಟ್ ಆಗ್ತಾ ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ 9 ಗಂಟೆ ಮೇಲೆ ಮೆಲೋಟೋನಿನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಈಗಿನ ಜಗತ್ತಿನಲ್ಲಿ ಏನ್ ಮಾಡ್ತಿದ್ರೆ ಎಲ್ಲ ನೈಟ್ ಶಿಫ್ಟ್, ಮೋಸ್ಟ್ಲಿ ಆಬ್ವಿಯಸ್ಲಿ ಅವ್ರದ್ದು ಬೇರೆ ಬೇರೆ ರೀಸನ್ ಗಳಿರುತ್ತೆ. ಆದ್ರೆ ಆ ನೈಟ್ ಶಿಫ್ಟ್ ಗಳು ಏನ್ ಮಾಡುತ್ತೆ, ಆ ಹಾರ್ಮೋನ್ ಅನ್ನ ಸೆಕ್ರೀಷನ್ ನ ಕಡಿಮೆ ಮಾಡ್ತಾ ಇದೆ. ಯಾಕೆಂದ್ರೆ ಲೈಟ್ ಅಲ್ಲೇ ಅವರು ಇದ್ದು ಡಾರ್ಕ್ ಇದ್ದಾಗ, ಕತ್ಲೆ ಇದ್ದಾಗ ಮಾತ್ರ ಹಾರ್ಮೋನ್ ಜಾಸ್ತಿ ಸೆಕ್ರೀಟ್ ಆಗೋದು. ಸೊ ಈ ಒಂದು ಪ್ಯಾಟ್ರನ್ ಚೇಂಜ್ ಮಾಡಿದಾಗ, ಯೋಗವನ್ನ ಅಡಾಪ್ಟ್ ಮಾಡ್ತಾ ಬಂದಾಗ ನಾವು ಕರೆಕ್ಟ್ ಆಗಿ ಈ ಸರ್ಕಾಡಿಯಂ ರಿದಮ್ ಅನ್ನು ಕೂಡ ಮಾಡ್ಬೋದು. ಸೊ ಆಸ್ ಅ ಹೋಲ್ ಯೋಗ ಅಭ್ಯಾಸ ಮಾಡೋದ್ರಿಂದ ಈ ಇಲ್ನೆಸಸ್ ಏನಿದೆ, ಮಾನಸಿಕ ಆರೋಗ್ಯ ಸ್ಥಿರತೆಯಲ್ಲಿ ಇಟ್ಕೋಬಹುದು. ಈಗ ನೀವು ಹೇಳಿದ್ರಿ ಚಿಕ್ಕ ಮಕ್ಕಳಲ್ಲಿ ಈ ಒಂದು ನಮ್ಮ ದೇಹದ ಒಳಗಿನ ಆಂತರಿಕ ಗಡಿಯಾರ ಅಂತ ಹೇಳ್ತಾರಲ್ಲ, ಅದು ಸರಿ ಇರಲ್ಲ. ಎಷ್ಟೆಷ್ಟು ಹೊತ್ತಿಗೋ ಮಲಗ್ತಾರೆ, ಎಷ್ಟೆಷ್ಟೊತ್ತಿಗೋ ಹೇಳ್ತಾರೆ. ಈಗ ದೊಡ್ಡವರಲ್ಲಿ ನಾವೇನ್ ಹೇಳ್ಬಹುದು, ನೈಟ್ ಶಿಫ್ಟ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಲ್ಲಿ ಹಾಗಲ್ಲ, ಅವ್ರಿಗೇನು ಕೆಲಸ ಇರಲ್ಲ, ಆದ್ರೂ ಕೂಡ ಬೆಳಗ್ಗೆ ಬೇಗ ಎದ್ದು ಮೈಲಿಗಟ್ಟಲೆ ದೂರದ ಶಾಲೆಗೆ ಹೋಗ್ಬೇಕು, ರಾತ್ರಿ ಹೋಮ್ವರ್ಕ್ ಅನ್ನ ಮುಗಿಸೋಷ್ಟದೇ ಎಷ್ಟೋ ಹೊತ್ತಿಗಾಗುತ್ತೆ, ಅದಾದ್ಮೇಲೆ ಮತ್ತೆ ಮೊಬೈಲ್ ನೋಡ್ಬೇಕು, ಟಿವಿ ನೋಡ್ಬೇಕು. ಹಾಗಾಗಿ ಮಲಗುವ ಸಮಯವೇ ಎಷ್ಟೊತ್ತಿಗೆ ಅಂತ ಅದೊಂದು ಖಾತ್ರಿ ಇರಲ್ಲ. ಆದ್ರೆ ಯೋಗ ಇದೆಲ್ಲವನ್ನ ಸರಿ ಮಾಡುತ್ತೆ ಅನ್ನೋದು ಸರಿ. ಅದಕ್ಕೊಂದು ಸರಿಯಾದ ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಕಲಿತ್ರೆ ಒಂದು ಅತ್ಯುತ್ತಮವಾದಂತಹ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಬಹುದು ಅನ್ನೋದು ಸರಿ. ಆದ್ರೆ ಚಿಕ್ಕ ಮಕ್ಕಳು ಯೋಗವನ್ನ ಮಾಡಬಹುದಾ ಎನ್ನುವಂತಹ ಪ್ರಶ್ನೆ ಕೂಡ ತುಂಬಾ ಜನರಿಗಿದೆ. ಹಾಗಾಗಿ ಯಾವೆಲ್ಲ ವಯಸ್ಸಿನವರು ಯೋಗವನ್ನ ಕಲೀಲಿಕ್ಕೆ ಆರಂಭಿಸೋದು ಸೂಕ್ತ, ಮತ್ತೆ ಮಾಡಬಹುದು? ನನ್ನ ಪ್ರಕಾರ ಮ್ಯಾಮ್, ಎಲ್ಲಾ ವಯಸ್ಸಿನವರು ಕೂಡ ಯೋಗವನ್ನ ಮಾಡ್ಬೋದು. ಈಗ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಚಿಕ್ಕದ್ರಲ್ಲೇನೆ ಇದೊಂದನ್ನ ದೇಹದಲ್ಲಿ ಅಳವಡಿಸ್ತಾ ಬಂದ್ರೆ ಅವರು ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪಿಸ್ತಾರೆ. ಚಿಕ್ಕದ್ರಿಂದ ಏನ್ ಮಾಡ್ಬೋದು, ಚಿಲ್ಡ್ರನ್ಗೆ ಏನಕ್ಕೆ ಅದನ್ನ ಅಡಾಪ್ಟ್ ಮಾಡ್ತೇವೆ ಅಂತ ಅಂದ್ರೆ, ಒಂದು ಫ್ಲೆಕ್ಸಿಬಿಲಿಟಿ, ಫಿಸಿಕಲಿ ಫಿಟ್ ಆಗಿರ್ಬೋದು, ಸ್ಟ್ರೆಂಥಿಂಗ್, ಎಂಡ್ಯೂರೆನ್ಸ್, ಇಲ್ಲ ಫೋಕಸ್, ಡಿಸಿಪ್ಲಿನ್. ಈ ಚಿಕ್ಕ ಮಕ್ಕಳಿನಲ್ಲಿ ಇದು ಕುಂದುಕೊರತೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದು ಒಂದು ಕಷ್ಟ, ಹೋಮ್ವರ್ಕ್ ಬರೀಲಿಕ್ಕೆ ಕಷ್ಟ, ಮತ್ತೆ ಏನಾದ್ರೂ ಕೊಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಕೋಪ ಬೇಗ ಬರುತ್ತೆ. ಸೊ ಈ ಎಮೋಷನಲ್ ಶಿಫ್ಟ್ಸ್ ಅಂತ ನಾವೇನ್ ಹೇಳ್ತೀವಿ, ಯೋಗವನ್ನ ಚಿಕ್ಕದ್ರಿಂದಾನೇ ಅಡಾಪ್ಟ್ ಮಾಡ್ತಾ ಬಂದ್ರೆ ಅದೊಂದು ಸ್ಥಿರತೆ, ಆ ಫೋಕಸ್ ಜಾಸ್ತಿ ಆಗತ್ತೆ, ಬೆಳವಣಿಗೆ ಕೂಡ ಜಾಸ್ತಿ ಆಗ್ತಾ ಬರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಮತ್ತೆ ಚಿಕ್ಕದ್ರಲ್ಲೇನೆ ಯೋಗ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಇಲ್ಲಿ ತಲೆಯಲ್ಲಿ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ, ಆ ಜಾಗದಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸಸ್ ಏನಿದೆ, ಕೋಪ ಬರುವಂಥದ್ದು, ಫ್ರಸ್ಟ್ರೇಷನ್ ಆಗುವಂಥದ್ದು, ಡಿಸಪಾಯಿಂಟ್ಮೆಂಟ್ ಆಗೋದು, ನನ್ಗೆ ಈಗ ಅಪ್ಪ ತಂದು ಕೊಡ್ಲಿಲ್ಲ, ಏನೋ ಕೋಪ ಬರ್ತಾ ಇದೆ, ಊಟ ಮಾಡದೆ ಮಲ್ಗೋದು, ಈ ತರ ಇಮೋಷನಲ್ ಶಿಫ್ಟ್ಸ್ ಅಂತ ಏನ್ ಹೇಳ್ತೀವಿ, ಯೋಗಾಭ್ಯಾಸದಿಂದ ಚಿಕ್ಕದ್ರಿಂದಾನೇ ಇದನ್ನ ಅಡಾಪ್ಟ್ ಮಾಡ್ತಾ ಬಂದ್ರೆ ಆ ಸಮತೋಲನ ಮಕ್ಕಳಲ್ಲಿನೇ ಕಾಣ್ಬೋದು. ಒಂದು. ಇನ್ನೊಂದು ಫೋಕಸ್, ಡಿಸಿಪ್ಲಿನ್, ಇಲ್ಲ ಓದೋದ್ರಲ್ಲಿ, ಇಲ್ಲ ಮೆಮರಿ, ಕಾನ್ಸಂಟ್ರೇಷನ್, ಧ್ಯಾನದಿಂದ, ಮೆಡಿಟೇಷನ್ ಅಂತ ಏನ್ ಹೇಳ್ತೇವೆ ಅದನ್ನ ದಿನಾಗ್ಲೂ ಮಾಡ್ತಾ ಇದ್ರೆ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಇದಿಷ್ಟು ಮಕ್ಕಳಲ್ಲಿ. ಈಗ ಯೂತ್ ಅಂತ ನಾವೇನ್ ಹೇಳ್ತೇವೆ, ಅವರಿಗೆ ಇಲ್ಲ ನಮ್ಮ ಎರಾದವರು ಕೆಲಸ ಮಾಡ್ತಾರೆ, ಸ್ಟ್ರೆಸ್ ಇಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾವಾಗ್ಲೂ ಟೇಬಲ್ ಮೇಲೆ ಕೂತು ಕೆಲಸ ಮಾಡೋರು, ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮತ್ತೆ ಮೂವ್ಮೆಂಟ್ಸ್ ಇರಲ್ಲ. ಸೊ ಸ್ಟ್ರೆಸ್ ರಿಲ್ಯಾಕ್ಷನ್ಗೋಸ್ಕರ ಇದನ್ನ ಯೋಗವನ್ನ ಅಡಾಪ್ಟ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಯಾವ್ದನ್ನಾದ್ರೂ ಮಾಡ್ಬೋದು. ಸೊ ಈ ಯೂತ್ಗಳಿಗೆ ನಾವು ಯೋಗವನ್ನ ಮೇನ್ಲಿ ಸ್ಟ್ರೆಸ್ ರಿಲೀಫ್ಗೋಸ್ಕರ ಇಲ್ಲ ಮತ್ತೆ ಎಂಡ್ಯೂರೆನ್ಸ್ಗೆ ಅದಕ್ಕೆ ಅಡಾಪ್ಟ್ ಮಾಡ್ತೇವೆ. ಮತ್ತೆ ಓಲ್ಡ್ ಏಜ್ಗೆನೆ ಹೇಳ್ತೇವೆ, ವಯಸ್ಸು ಆದ್ಮೇಲೆ ನೋವು, ಜಾಯಿಂಟ್ಸ್ ಪೇನ್ ಜಾಸ್ತಿ ಆಗ್ತಾ ಬರುತ್ತೆ, ಮರ್ವನ್ ಕಾಯಿಲೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅಂತವ್ರಿಗೆ ಯೋಗವನ್ನ ಮುಂಚೆಯಿಂದಾನೇ, ಇವಾಗ ಮಾಡ್ಲಿಕ್ಕಿಲ್ಲ, ಅಟ್ಲೀಸ್ಟ್ ನಾವಾದ್ರೂ ನಮ್ಮ ತಂದೆ ತಾಯಿ ತಾತಂದ್ರು ಯಾರೇ ಇದ್ರು ಅವ್ರಿಗೆ ಹೇಳ್ತಾ ಬಂದ್ರೆ ಅವ್ರದ್ದು ಮೆಮರಿ ಏನಿರುತ್ತೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಜಾಯಿಂಟ್ಸ್ ಇಂದ ಪೇನ್ ಏನಿರುತ್ತೆ, ಮೊಬಿಲಿಟಿ ಇಲ್ಲದೆ ಅಂದ್ರೆ ಮೂವ್ಮೆಂಟ್ ಇಲ್ಲದೆ ಸ್ಟಿಫ್ ಆಗಿರುತ್ತೆ. ಸೊ ಯೋಗವನ್ನ ಅಡಾಪ್ಟ್ ಮಾಡ್ತಾ ಬಂದಾಗ ಅದು ಕೂಡ ರಿಲ್ಯಾಕ್ಸೇಷನ್ ಆಗುತ್ತೆ ಮೆಮರಿಗೆ. ಸೊ ಈ ಎಲ್ಲಾ ವಯಸ್ಸನ್ನ
ಎಲ್ಲಾರ್ಗು ಯೋಗವನ್ನ ಮಾಡಿಸ್ಬೋದು. ಆದ್ರೆ ಯಾವ ಆಸನಗಳು ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅದು ಗೊತ್ತಿರಬೇಕು. ಈಗ ವಯಸ್ಸಾದವ್ರಿಗೆ ಶೀರ್ಷಾಸನ ಮಾಡಿ ಅಂದ್ರೆ ಆಗ್ಲಿಕ್ಕಿಲ್ಲ. ಸೊ ಚೇರ್ ಸೂರ್ಯ ನಮಸ್ಕಾರ ಇದೆ, ಚೇರ್ ಆಸನಗಳಿದೆ, ಅಂತದನ್ನ ಇಲ್ಲ ಸೂಕ್ಷ್ಮ ವ್ಯಾಯಾಮ ಲೂಸ್ನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ಅದನ್ನ ಅಡಾಪ್ಟ್ ಮಾಡ್ಬೋದು. ಅಂಡ್ ನಮ್ಮ ಮಿಡಲ್ ಏಜ್ ನಾವೇನ್ ಹೇಳ್ತೀವಿ, ಅವರು ಫಸ್ಟ್ ಸ್ಟ್ರೆಂಥನಿಂಗ್ ಮಾಡಿ ಬ್ಯಾಲೆನ್ಸಿಂಗ್ ಮಾಡಿ ಅದಾದ್ಮೇಲೆ ಮೆಡಿಟೇಷನ್ಗೆ ಹೋಗ್ಬೋದು. ಚಿಕ್ಕ ಮಕ್ಕಳಿಗೆ ಬೇಗ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಆಸನಗಳು ಚಿಕ್ಕದ್ರಿಂದನೇ ಅವರಿಗೆ ಅಡಾಪ್ಟ್ ಮಾಡ್ತಾ ಬರ್ಬೋದು. ಸೊ ಈ ತರ ಮಕ್ಕಳಿಗೆ ಅಂತ ಹೇಳಿದಾಗ ನೀವು ಫ್ಲೆಕ್ಸಿಬಿಲಿಟಿ ಅನ್ನೋದು ಸರಿ, ಯಾಕಂದ್ರೆ ಅವರ ದೇಹ ಇನ್ನು ಎಡತಾಗಿರುತ್ತೆ, ಹೇಗೆ ಬೇಕು ಹಾಗೂ ಬಂಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಜ. ಆದ್ರೆ ಚಿಕ್ಕ ಮಕ್ಕಳ ಒಂದು ಗುಣ ಅಂತಂದ್ರೆ ಚಂಚಲತೆ. ಮಕ್ಕಳು ಕೂತಲ್ಲಿ ಕೂರಲ್ಲ, ನಿಲ್ಲಲ್ಲಿ ನಿಂತ್ಕೊಳ್ಳಲ್ಲ, ಗಲಾಟೆ ಮಾಡ್ತಿರ್ತಾರೆ. ಅವರಿಗೆ ಕುತ್ಕೊಂಡು ಧ್ಯಾನ ಮಾಡುವ ಅಂತ ಅಂದ್ರೆ ಸಾಧ್ಯ ಇಲ್ಲ. ಅವರಿಗೆ ಆಸನಗಳಿಂದ ಹೇಳ್ಬೋದು. ಈಗ ಅವ್ರಿಗೆ ಒಂದು ಕಾಂಪಿಟೇಷನ್ಗೆ ಅಂತ ಒಂದು ಯೋಗವನ್ನ ತಕೊಂಡ್ರೆ ಅವರು ಬೇರೆಯವರನ್ನ ನೋಡಿ ನಾನು ಮಾಡ್ತೇನೆ, ನಾನು ಅದನ್ನ ಮಾಡ್ಬೋದು. ಸೊ ಆ ಕಿಚನಲ್ಲಿ ಅಟ್ ಲೀಸ್ಟ್ ಫಿಸಿಕಲ್ ಫಿಟ್ನೆಸ್ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಆ ಫಿಸಿಕಲ್ ಫಿಟ್ನೆಸ್ ಬಂದಾಗ ನೆಕ್ಸ್ಟ್ ಮೆಂಟಲ್ ಫಿಟ್ನೆಸ್ ಬರ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಅವ್ರದ್ದು ಫೋಕಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದು ಅಲ್ಲದೆ ಈ ಮಕ್ಕಳಲ್ಲಿ ಇಲ್ಲ ನಮ್ಮಲ್ಲಿ ಎಲ್ಲೇ ಆದ್ರೂ ಒಂದು ಗ್ರಾಟಿಟ್ಯೂಡ್, ಅದೊಂದು ಫೀಲಿಂಗ್ ತುಂಬಾ ಕಡಿಮೆ ಇರುತ್ತೆ. ಅದು ಜಾಸ್ತಿ ಆಗ್ತಾ ಬರುತ್ತೆ. ಸರಿ, ಮಕ್ಕಳಿಗೆ ಮಾಡಬಹುದು, ಯುವ ಜನರು ಖಂಡಿತವಾಗಿ ಮಾಡಬಹುದು, ವಯಸ್ಕರು ಮಾಡಬಹುದು, ಹಾಗೆ ಹಿರಿಯ ನಾಗರಿಕರಿಗೂ ಕೂಡ ಯೋಗ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಆದ್ರೆ ಸರಿಯಾದ ಮೇಲ್ವಿಚಾರಣೆಯಲ್ಲಿ ನಡಿಬೇಕು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಿ. ಹಾಗೇನೆ ಯೋಗವನ್ನ ಮಾಡಬೇಕಾದ್ರೆ ಪಾಲಿಸಬೇಕಾದಂತಹ ಸಲಹೆಗಳು ಏನಾದ್ರೂ ಇದೆಯಾ? ಯಾಕಂದ್ರೆ ಕೆಲವರು ಅಂತಾರೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಅಂತ, ಕೆಲವರು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಡಿ ಅಂತಾರೆ, ಮತ್ತೆ ಕೆಲವರು ಊಟವನ್ನ ಅಥವಾ ತಿಂಡಿಯನ್ನ ತಿಂದ್ಬಿಟ್ಟು ಸ್ವಲ್ಪ ಕಾಲ ಸಮಯ ಕೊಟ್ಟು ಮಾಡಿ ಅಂತಾರೆ. ಆಮೇಲೆ ಮಲಗಿ ಮಾಡುವಂಥದ್ದು, ನೆಲದ ಮೇಲೆ ಮಾಡುವಂಥದ್ದು, ಬೆಳಗ್ಗೆ ಸಂಜೆ, ಈ ರೀತಿಯಾಗಿ ಈ ಯೋಗಕ್ಕೆ ಏನಾದ್ರು ನಿಯಮಗಳಿದೆಯಾ ಪಾಲಿಸಬೇಕು? ನಿಯಮಗಳು ಯೋಗಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಬೆಸ್ಟ್ ಟೈಮ್ ಖಾಲಿ ಹೊಟ್ಟೆ ಅಂತಾನೆ ನಾವು ಹೇಳ್ತೇವೆ. ಯಾಕೆಂದ್ರೆ ನಾವು ಊಟ ಮಾಡಿ ಆದ್ಮೇಲೆ ನಮ್ಮ ದೇಹ ಅದನ್ನ ಜೀರ್ಣಕ್ರಿಯೆಗೆ ಶಕ್ತಿಯನ್ನ ಉಪಯುಕ್ತ ಮಾಡ್ಕೊಳ್ತಾ ಬರುತ್ತೆ. ಆಗ ನಾವು ಯೋಗ ಮಾಡುವಾಗ ಅದು ಮತ್ತೆ ಇದು ಎರಡಕ್ಕೂ ಉಪಯೋಗ ಏನು ಆಗ್ಲಿಕ್ಕಿಲ್ಲ. ಸೊ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಾರೆ. ಆಸನಗಳಲ್ಲೂ ತುಂಬಾ ರೀತಿಗಳಿದೆ. ಒಂದು ಕರೆಕ್ಟಿವ್ ಆಸನಾಸ್ ಅಂತ ಹೇಳ್ತೇವೆ, ಅಂದ್ರೆ ಬ್ಯಾಲೆನ್ಸಿಂಗ್ ಇಲ್ಲ ಟ್ವಿಸ್ಟಿಂಗ್, ಆ ತರ ಮೆಡಿಟೇಟಿವ್ ಆಸನ ಅಂತ ಹೇಳ್ತೇವೆ, ರಿಲ್ಯಾಕ್ಸೇಷನ್ ಆಸನಗಳು ಅಂತ ಹೇಳ್ತೇವೆ. ಸೊ ಎಲ್ಲಾ ತರದನ್ನ ಖಾಲಿ ಹೊಟ್ಟೆಲಿ ಬೆಸ್ಟ್. ಒಂದು ಊಟ ಆದ್ಮೇಲೆ ಇವಾಗ ನೀವು ಬೆಳಿಗ್ಗೆ ಮಾಡ್ಲಿಲ್ಲ, ಮಧ್ಯಾಹ್ನ ಮಾಡಿ ಅಂತ ಹೇಳಲಿಕ್ಕಿಲ್ಲ. ಸೊ ಅಟ್ ಲೀಸ್ಟ್ ನೀವು ಊಟ ಮಾಡಿ ಆಗಿ 2 ಅವರ್ ಇಲ್ಲ 3 ಅವರ್ 2.5 ಗಂಟೆ ಟೈಮ್ ಆದ್ಮೇಲೆ ಅದು ಖಾಲಿ ಹೊಟ್ಟೆ ಆಗ್ತಾ ಬರ್ತಾ ಅವಾಗ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬೋದು. ಆದ್ರೆ ಬೆಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೋಗ ಖಾಲಿ ಹೊಟ್ಟೆಲಿ ಇಲ್ಲ ಸಂಜೆಯ ಟೈಮಲ್ಲಿ. ಪ್ರಾಣಾಯಾಮ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಸಮಯ ಬೆಳಿಗ್ಗೆ ಅಂತಾನೆ ಹೇಳ್ತೇವೆ. ಮೆಡಿಟೇಷನ್ ಧ್ಯಾನ ಅಂತ ಏನ್ ಹೇಳ್ತೇವೆ ಅದನ್ನ ನೀವು ಬೇಕಾದ್ರೆ ಟೈಮ್ ಇದ್ದಾಗ ಸಂಜೆ ಟೈಮಲ್ಲಿ ಕೂತು ಮಾಡಬಹುದು. ಈಗ ನೀವು ಇದೆಲ್ಲವನ್ನ ಹೇಳ್ತಾ ಇರ್ಬೇಕಾದ್ರೆ ಸಾಮಾಜಿಕ ಸಾಮರಸ್ಯದೆಡೆಗೆ ಈ ಯೋಗ ಅನ್ನುವಂಥದ್ದು ಒಂದು ಹೆಜ್ಜೆ ಅಂತ ಹೇಳಲಾಗುತ್ತೆ. ಅದನ್ನೇ ಕೂಡ ನಾವು ಬಳಸಲಾಗ್ತಾ ಇದೆ ಎಲ್ಲ ಕಡೆ. ಹಾಗಾಗಿ ಈ ಸಾಮಾಜಿಕ ಸಾಮರಸ್ಯವನ್ನ ಯೋಗ ಉಂಟು ಮಾಡೋದು ಹೇಗೆ? ಯಾಕಂದ್ರೆ ವೈಯಕ್ತಿಕವಾಗಿ ನಮಗೆ ನೀವು ಹೇಳಿದಾಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇದೆಲ್ಲ ರೀತಿಯ ಲಾಭಗಳಿದೆ ಅನ್ನೋದನ್ನ ನೀವು ವಿವರಿಸಿದ್ದೀರಿ. ಆದ್ರೆ ಸಾಮಾಜಿಕವಾಗಿ ಹೇಗೆ ಸಾಮರಸ್ಯವನ್ನ ಇದು ಉಂಟು ಮಾಡುತ್ತೆ? ಈಗ ಸಾಮಾಜಿಕ ಒಂದು ಅಂಶದ ಬಗ್ಗೆ ಮಾತಾಡುವಾಗ ಮೊದಲು ನಾನು ಹೇಳ್ದಾಗೆ ಮ್ಯಾಮ್, ಯಮ ಮತ್ತು ನಿಯಮಗಳ ಪಾಲನೆ ಇರಬೇಕು. ಮೊದಲು ನಾನ್ ಸರಿಯಾಗಿರ್ಬೇಕು, ಬೇರೆಯವ್ರದನ್ನ ಮಾತಾಡೋದು ಬದಲು ನಾನು ಸರಿಯಾಗಿದ್ದು ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಇದು ಆದ್ಮೇಲೆ ಸೋಷಿಯಲ್ ಎಲಿಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಸಾಮಾಜಿಕ. ಸೊ ಅವಾಗ ಒಂದು ಕಂಪ್ಯಾಷನ್, ಎಂಪತಿ ಅನ್ನೋದು ಒಂದು ಜಾಸ್ತಿ ಆಗ್ತಾ ಬರುತ್ತೆ. ನಾನು ಸಹಾಯ ಮಾಡಬಹುದು, ಅವರ ನೋವಿಗೆ ಸ್ಪಂದಿಸುವಂತಹ ಒಂದು ಎಕ್ಸ್ಪ್ರೆಷನ್ ನಮ್ಮಲ್ಲಿ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ದೈಹಿಕ ಮಾನಸಿಕ ಸ್ಥಿರತೆ ನಮ್ಮಲ್ಲಿ ಇದ್ದಾಗ ಬೇರೆಯವರಿಗೆ ಒಂದು ಹೆಲ್ಪ್ ಮಾಡುವಂಥದ್ದು, ಇಲ್ಲ ಎಕೋ ಫ್ರೆಂಡ್ಲಿ ಅಡ್ಯಾಪ್ಟೇಷನ್ ಆಫ್ ಲೈಫ್ ನಮ್ಮಲ್ಲಿ ಏನಿದೆ, ಇಲ್ಲ ಪ್ರಾಣಿಗಳಿಗೆ ಹಾರ್ಮ್ ಮಾಡ್ಬೋದು, ಇಲ್ಲ ಗಿಡ ಮರಗಳಿಗೆ ಹಾರ್ಮ್ ಮಾಡ್ಬೋದು ಸೋಷಿಯಲಿ. ಇಲ್ಲ ಅಂದ್ರೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, ನಾವು ಒಂದು ಕಮ್ಯುನಿಟಿಲಿ ಹೋಗಿ ಇನ್ವಾಲ್ವ್ ಮಾಡಿ ಕೆಲಸಗಳು ಅವರಿಗೆ ಹೆಲ್ಪ್ ಮಾಡ್ತೇವೆ, ಇಲ್ಲ ಅವರನ್ನ ಕರೆದು ನಾವು ಯೋಗವನ್ನ ಪ್ರಾಕ್ಟೀಸ್ ಮಾಡಿಸ್ತೇವೆ. ಈ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ನಮ್ಮಲ್ಲಿ ಮೊದಲು ಸರಿ ಇದ್ದಾಗ ಆಮೇಲೆ ಕಮ್ಯುನಿಟಿ ಹೆಲ್ಪ್ ಆಗೇ ಆಗುತ್ತೆ ಸೋಷಿಯಲಿ. ಸರಿ, ಈಗ
ಈ ಯೋಗ ಅನ್ನುವಂಥದ್ದು ನೀವು ಆವಾಗಿಂದ ಹೇಳ್ತಾ ಇದ್ದೀರಿ ಸೆಲ್ಫ್ ಅವೇರ್ನೆಸ್ ಅನ್ನೋದ್ರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳುವಂಥದ್ದು. ಎಲ್ಲಕ್ಕಿಂತ ಮುಂಚೆ ಬೇರೆಯವರಿಗೆ ಏನನ್ನ ಮಾಡುವುದಕ್ಕಿಂತ ಮೊದಲು ನಾವು ಸರಿಯಾಗಿರ್ಬೇಕು, ಹಾಗೆ ನಮ್ಮನ್ನ ನಾವು ಅರ್ಥಕೊಳ್ಬೇಕು. ಈ ಒಂದು ಪ್ರಕ್ರಿಯೆಯಲ್ಲಿ ಯೋಗ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತೀರಿ. ಹೇಗೆ ಅದು ಸೆಲ್ಫ್ ಅವೇರ್ನೆಸ್ಸಿಗೆ ಸಹಾಯ ಮಾಡುತ್ತೆ? ಈಗ ನಾನು ಆಗ್ಲೇ ಹೇಳ್ದ ಹಾಗೆ ಮ್ಯಾಮ್, ಅಷ್ಟಾಂಗ ಯೋಗಗಳ ಏನಿದೆ, ಮೊದಲು ಯಮ ನಿಯಮ, ಅದಾದ್ಮೇಲೆ ಈ ಎಮೋಷನಲ್ ಶಿಫ್ಟ್ಸ್ ನಾವೇನ್ ಹೇಳ್ತೇವೆ ಅದನ್ನ ಸ್ಥಿರತೆ ಬಂದಾಗ, ಅದಾದ್ಮೇಲೆ ನಮಗೆ ಒಂದು ಅರಿವಿಕೆ ಬರುತ್ತೆ. ಅಂದ್ರೆ ಈ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲ ಫಿಸಿಕಲ್ ಫಿಟ್ನೆಸ್ ನಾವೇನ್ ಹೇಳ್ತೇವೆ, ಆ ಫಿಸಿಕಲ್ ಫಿಟ್ನೆಸ್ ಬಂದಾದ್ಮೇಲೆ ನಮ್ಮ ಎಮೋಷನಲ್ ಫ್ಲಕ್ಚುಯೇಷನ್ಸ್ ಏನಿದೆ ಅದು ಬರುತ್ತೆ. ಅದು ಬಂದಾದ್ಮೇಲೆ ಈ ವಿಜ್ಞಾನಮಯ ಕೋಶದಲ್ಲಿ ನಮಗೆ ನಾವು ರಿಯಾಕ್ಟಿವಿಟಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಈಗ ನಾವು ಅವ್ರೇನೋ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ, ನಾವು ಅದನ್ನ ಎಷ್ಟು ಬೇಗ ಯಾವ ತರ ರಿಯಾಕ್ಟ್ ಮಾಡ್ತೀವಿ, ಮತ್ತೆ ಅಗ್ರೆಷನ್, ಆಕ್ರೋಶ, ಆ ಆಕ್ರೋಶ ಅಂತ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಮತ್ತೆ ನರಮಂಡಲ, ನಾವು ಇದನ್ನೆಲ್ಲ ಮಾಡ್ತಾ ಬರುವಾಗ ನರಮಂಡಲದಲ್ಲಿ ಏನಾಗುತ್ತೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರಲ್ಲಿ 2 ತರ ಬರುತ್ತೆ, ಒಂದು ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್. ಪ್ಯಾರಾಸಿಂಪಥೆಟಿಕ್ ಏನಂದ್ರೆ ಕಾಮಿಂಗ್ ಎಫೆಕ್ಟ್. ಈಗ ಯೋಗ ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಇದೀವಿ ಅಂತ ಆಗ ಈ ಒಂದು ಕಂಟ್ರೋಲ್ ಬರುತ್ತೆ, ಕಾಮಿಂಗ್ ಎಫೆಕ್ಟ್. ಸಿಂಪಥೆಟಿಕ್ ಅಂದ್ರೆ ಈಗ ಅವ್ರೇನು ಅಂದ ತಕ್ಷಣ ನಾವು ಅವ್ರಿಗೆ ಬೈಯೋ ತರ, ಆಕ್ಟಿವ್ ಆ ತರ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಒಂದು ಕರೆಯನ್ನ ತೆಕ್ಕೊಂಡು ನಂತರ ನಮ್ಮ ಮಾತನ್ನ ಮುಂದುವರಿಸೋಣ. ಪವನ್ ಕರೆ ಮಾಡಿದ್ದಾರೆ. ಹಲೋ ಪವನ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಹೇಳಿ. ಬೆಂಗಳೂರಿನ ಮಾತಾಡ್ತಿರೋದು. ಹೇಳಿ ಮೇಡಮ್. ನನ್ಗೆ ಚಿಕ್ಕ ವಯಸ್ಸಿಂದ ನನ್ಗೆ ಮಾನಸಿಕ ಸ್ಥಿತಿ ಇದೆ ಮೇಡಮ್. ನಾನು ಒಂದಕ್ಕೆ ಸಿಕ್ಕೋಣಾಗಲ್ಲ. ನಾನು ಐಡಿಯಾ ಬಜೆಟ್ ಇರುತ್ತೆ. ಇದನ್ನ ತುಂಬಾ ಸಫರ್ ಆಗ್ತೀನಿ ಮೇಡಮ್. ಏನಾದ್ರು ಯೋಗದಲ್ಲಿ ಏನಾದ್ರು ಪ್ರೇರಣೆ ಇದೆಯಾ? ಅವರಿಗೆ ಒಂದು ಆಲೋಚನೆ ಬಂದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗೋದಿಲ್ಲಂತೆ ತುಂಬಾ ವರ್ಷಗಳಿಂದ. ಬೇರೆ ಬೇರೆ ಚೇಂಜ್ ಮಾಡುವಂಥದ್ದು. ಬಹುಶಃ ಅವರು ಓದಿನಲ್ಲಿ ಅಥವಾ ವೃತ್ತಿಯಲ್ಲಿ ಕೂಡ ಈ ರೀತಿ ಒಂದನ್ನ ಅನ್ಕೊಳ್ಳೋದು ಮತ್ತೆ ಆಗದೆ ಇರೋದು, ಸ್ಥಿರತೆ ಇಲ್ಲ ಅಂತ ಹೇಳ್ತಿರೋದು. ಯೋಗದಿಂದ ಅದಕ್ಕೆ ಸಹಾಯ ಆಗುತ್ತಾ ಅಂತ ಕೇಳ್ತಿದ್ದೆ. ಹೌದು, ಆದ್ರೆ ಅದೇ ನಾನು ಹೇಳಿದ ಹಾಗೆ ಡೈರೆಕ್ಟ್ ಆಗಿ ನಾವು ಮನಸ್ಸಿಗೆ ರೀಚ್ ಆಗ್ಲಿಕ್ಕಾಗಲ್ಲ. ನೀವು ದೈಹಿಕವಾಗಿ ಸ್ಥಿರತೆಯನ್ನ ಮೊದಲು ಕಂಡ್ಕೊಳ್ಬೇಕು ಸರ್. ದಿನಾಗ್ಲೂ 30 ನಿಮಿಷ ಅಟ್ ಲೀಸ್ಟ್ ಯಾವ್ದಾದ್ರು ಆಸನಗಳ ಪ್ರಾಕ್ಟೀಸ್, ಪ್ರಾಣಾಯಾಮಗಳ ಒಂದು ಅಭ್ಯಾಸವನ್ನ ಅಳವಡಿಸ್ತಾ ಬಂದಲ್ಲಿ ಮತ್ತು ಮುಂದೆ ಧ್ಯಾನ ಮಾಡ್ತಾ ತುಂಬಾ ತಿಂಗಳುಗಳಾಗ್ಬೋದು. ಡೈರೆಕ್ಟ್ ಆಗಿ ಒಂದು ಸ್ವಲ್ಪ ಟೈಮಲ್ಲೇ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇದನ್ನೆಲ್ಲ ದಿನನಿತ್ಯ ನೀವು ಅಳವಡಿಸ್ಕೊಳ್ತಾ ಬಂದಲ್ಲಿ ನಿಮಗೆ ಇಮೋಷನಲ್ ಶಿಫ್ಟ್ಸ್ ಏನಾಗ್ತಾ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಆಗತ್ತೆ, ಆದ್ರೆ ನೀವು ಅಭ್ಯಾಸ ಅದಕ್ಕೆ ನಿಮಗೋಸ್ಕರ ನೀವು ಟೈಮ್ ಕೊಡ್ತಾ ಬರಬೇಕು. ಈಗ ದೈಹಿಕ ಆರೋಗ್ಯವನ್ನ ಸುಧಾರಿಸಲು ಯೋಗವನ್ನ ಮಾಡುವಂಥದ್ದು ಎಲ್ಲ ಕಡೆ ಪ್ರಚಲಿತವಾಗಿದೆ. ಆದರೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದೇನಿದೆ, ಮಾನಸಿಕ ಅನಾರೋಗ್ಯಗಳು ಈಗ ಎಲ್ಲ ಕಡೆ ಜಗತ್ತಿನ ಅತಿ ದೊಡ್ಡ ಸವಾಲಾಗಿದೆ. ಹಾಗಾಗಿ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನೆಲ್ಲೆಡೆ ಮಾನಸಿಕ ಆರೋಗ್ಯವನ್ನ ಸುಧಾರಿಸಲು ಯೋಗವನ್ನ ಒಂದು ಗಂಭೀರ ಮಾರ್ಗವನ್ನಾಗಿ ಪರಿಗಣಿಸಬಹುದಾ? ಹೇಗೆ ಇದರ ಬಗ್ಗೆ ಅಧ್ಯಯನಗಳು ನಡೆದಿದೆಯಾ? ಇದರ ಬಗ್ಗೆ ತುಂಬಾ ಅಧ್ಯಯನಗಳು ಇನ್ನೂ ನಡೀತಾನೆ ಇದೆ, ನಡೆದಿದೆ, ಇನ್ನು ಮುಂದೆ ಜಾಸ್ತಿ ನಡೀತಾ ಇದೆ. ಈಗ ನಾ ಹೇಳ್ದ ಹಾಗೆ ಈ ಮಾನಸಿಕ ಖಿನ್ನತೆ ಏನೇನಿದೆ ಅವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ನಾನೇನ್ ಹೇಳ್ದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಈ ಸೆರೋಟೋನಿನ್, ಡೋಪಮೈನ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯೋಗಾಭ್ಯಾಸ ದಿನನಿತ್ಯ ಮಾಡ್ತಾ ಬಂದಲ್ಲಿ ಆ ಸ್ಥಿರತೆ ಜಾಸ್ತಿ ಆಗುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ HPA ಆಕ್ಸಿಸ್ ನಾನೇನು ಹೇಳ್ದೆ ಅದರಲ್ಲಿ ಕಾರ್ಟಿಸಾಲ್, ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಇರುತ್ತದೆ ಅಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ನಾವೇನ್ ಗಮನಿಸ್ತೇವೆ ಅಂದ್ರೆ ಅವ್ರದ್ದು ಊಟ. ಈಗ ಸ್ಟ್ರೆಸ್ ಆಗ್ತಾ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟ್ರೆಸ್ ಈಟಿಂಗ್ ಅಂತ ನಾವೇನ್ ಹೇಳ್ತೇವೆ, ಇಲ್ಲ ತಿಂದಾದ್ಮೇಲೆ ವಾಂತಿ ಮಾಡುವಂಥದ್ದು, ಅದು ಒಂಥರ ಒಂದು ಇಲ್ನೆಸ್, ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಈ ಶಿಫ್ಟ್ಸ್ ಎಲ್ಲ ಏನಿದೆ ದಿನನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಲ್ಲಿ ಅದು ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಅನ್ನ ಇಟ್ಕೊಳ್ಬಹುದು. ಈಗ ಯೋಗವನ್ನ ಒಂದು ಜೀವನ ಶೈಲಿಯನ್ನಾಗಿ ಹಿಂದಿನವರು ಬಳಸ್ತಾ ಇದ್ರು ಅಂತ ಹೇಳಿ ಆದಾಗ ಜೀವನ ಶೈಲಿಯಲ್ಲಿ ಆಹಾರ ಕೂಡ ಬರುತ್ತೆ, ನಾವು ಸೇವಿಸುವಂತಹ ಆಹಾರ ಕೂಡ. ಹಾಗಾಗಿ ಈ ಯೋಗವನ್ನ ಮಾಡ್ತಾ ಇರ್ಬೇಕಾದ್ರೆ ಇಂತಹ ಆಹಾರವನ್ನ ಸೇವಿಸಬೇಕು ಅನ್ನುವಂತಹ ಕಟ್ಟುಪಾಡುಗಳು, ನಿಯಮಗಳು ಏನಾದ್ರೂ ಇದೆಯಾ? ಆಹಾರದಲ್ಲಿ ಕಟ್ಟುಪಾಡುಗಳು ಅಂತ ನಾವು ಎಲ್ಲವನ್ನು ಇವಾಗ ತಿಂತಾ ಇದ್ದೇವೆ, ಆದ್ರೆ ಯೋಗಿಗಳು
ಅವರ ಒಂದು ಸೆಲ್ಫ್ ರಿಯಲೈಸೇಷನ್ ಇಲ್ಲ ಅಚೀವ್ಮೆಂಟ್ಗೆ ಇದ್ದಾಗ ಸಾತ್ವಿಕ ಆಹಾರ ಅಂತ ಹೇಳ್ತೇವೆ. ಆಹಾರದಲ್ಲಿ ಇನ್ನೊಂದು ಶ್ಲೋಕ ಒಂದು ಇದೆ, ಆಹಾರ ಶುದ್ಧಿ ಮನಃಶುದ್ಧಿ. ನಿಮ್ಮ ಆಹಾರ ಎಷ್ಟು ಶುದ್ಧವಾಗಿರುತ್ತೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳ್ತೇವೆ. ಸೊ ಆಹಾರದಲ್ಲಿ 3 ತರ ಗೊತ್ತಿರೋ ಹಾಗೆ, ಸಾತ್ವಿಕ, ತಾಮಸಿಕ ಮತ್ತು ರಾಜಸಿಕ. ಈಗ ನಾವೇನ್ ತಿಂತೀವಿ, ವಿ ಆರ್ ವಾಟ್ ವಿ ಈಟ್ ಅಂತ ನಾವೇನ್ ಹೇಳ್ತೀವಿ, ನಾವು ತಿಂದ ಹಾಗೇನೆ ನಮ್ಮ ಭಾವನೆಗಳು ಕೂಡ ಹಾಗೆ ಇರುತ್ತೆ. ರಾಜಸಿಕ ಆಹಾರಗಳು ಅಂದ್ರೆ ಖಾರ ಇರುವಂತದ್ದು, ಇಲ್ಲ ಬಿಸಿ, ಇಲ್ಲ ಉಪ್ಪು ಹುಳಿ ಜಾಸ್ತಿ ಇರುವಂತದ್ದು. ಸೊ ಇಂತಹ ಊಟಗಳನ್ನ ತಿಂತ ಬಂದಲ್ಲಿ ನಮ್ಗೆ ಕೋಪ ಜಾಸ್ತಿ ಇರುತ್ತೆ. ರಿಯಾಕ್ಟಿವಿಟಿ ಟೈಮ್ ಅಂತ ನಾವೇನ್ ಹೇಳ್ತೇವೆ, ಆಕ್ರೋಶ ಅಂತ ಏನ್ ಹೇಳ್ತೇವೆ, ಅದು ಜಾಸ್ತಿ ಆಗ್ತಾ ಬರುತ್ತೆ. ತಾಮಸಿಕ ಆಹಾರ ಅಂತ ಏನ್ ಹೇಳ್ತೇವೆ, ಅದು ಫ್ರೆಶ್ ಫ್ರೂಟ್ಸ್, ಈಗ ಸಿಗ್ತಿರೋ ಹಣ್ಣುಗಳು ಮತ್ತೆ ಪೇಲ್, ಉಪ್ಪು ಕಡಿಮೆ ಇರುವಂತದ್ದು, ಈ ಸಾತ್ವಿಕ ಆಹಾರಗಳನ್ನ ತಿಂದರೆ ನಮ್ಮ ಇಮೋಷನಲ್ ಶಿಫ್ಟ್ಸ್ ನಾವೇನ್ ಹೇಳ್ತೇವೆ, ಮೆಂಟಲಿ ಆ ಸ್ಟೆಬಿಲಿಟಿಯನ್ನ ನಾವು ಕಂಡ್ಕೋಬಹುದು. ತಾಮಸಿಕ ಆಹಾರ ಅಂದ್ರೆ ಈಗ ಹೆಂಗಸರುಗಳು ಜಾಸ್ತಿ ಇದನ್ನ ಫಾಲೋ ಮಾಡ್ತಾರೆ. ನೆನ್ನೆ ಮಾಡಿಟ್ಟಿರೋದನ್ನ ಖಾಲಿ ಆಗಿಲ್ಲ ಇವತ್ತು ತಿನ್ನೋದು. ಆ ತಾಮಸಿಕ ಆಹಾರ ಏನ್ ಹೇಳ್ತೇವೆ, ಪೇಲ್ ಅಂಡ್ ಸ್ಟೇಲ್ ಫುಡ್ ಅಂತ ಹೇಳ್ತೇವೆ. ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂನ ಕಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ತಿನ್ನದಿದ್ರೂ ಉಪಯೋಗ ಏನಿಲ್ಲ. ಆದ್ರೂ ಅದನ್ನ ಯೂಸ್ ಮಾಡಿದಷ್ಟು ಅವ್ರಿಗೆ ಏನಾಗುತ್ತೆ, ಲೆಥರ್ಜಿ ಅಂತ ಹೇಳ್ತೇವೆ, ಸುಸ್ತಾಗೋದು, ನನ್ಗೇನ್ ತಿಂದ್ರು ಏನು ಮಾಡ್ಬೇಕಂತ ಅನ್ನಿಸ್ತಿಲ್ಲ. ಸೊ ಆಹಾರದಲ್ಲಿ ಈ 3 ತರ ಇದೆ. ನಾವು ಅದನ್ನ ತಿನ್ಬಹುದು, ಯಾವ್ದನ್ನ ಯಾವ ತರ ಯಾವಾಗ ತಿನ್ಬೇಕಂತ ಗೊತ್ತಿರ್ಬೇಕಷ್ಟೇ. ನಾವು ಬೇಸಿಕಲಿ ಯೋಗಿಗಳು ನಿಮ್ಗೆ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂತ ಇದ್ರೆ ಸಾತ್ವಿಕ ಆಹಾರವನ್ನ ತಿನ್ಲಿಕ್ಕೆ ನಾವು ಹೇಳ್ತೇವೆ. ಒಟ್ಟಿನಲ್ಲಿ ಹಿತಮಿತವಾದಂತಹ ಆಹಾರ. ಹೌದು, ಅದರಲ್ಲಿ ಒಂದು ನೀವು ಹಿತಮಿತ ಅಂದಾಗ ನಂಗೆ ಮಿತಾಹಾರ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಮಿತ ಆಹಾರ, ಮಿತವಾದ ಹೆಸರಲ್ಲಿ ಇರುವಾಗ ಆಹಾರ ನಮ್ಮ ಹೊಟ್ಟೆಯಲ್ಲಿ 100% ಈಗ ಇದ್ದಷ್ಟು ಅದರಲ್ಲಿ 50% ಮಾತ್ರ ಆಹಾರ, ಅನ್ನ ಏನೇ ಇದ್ರೂ ತಗೋಬಹುದು. ಅದರಲ್ಲಿ ಇನ್ನ 25% ನೀರ್ ತಗೋಬೇಕು, ಇನ್ನ 25% ಖಾಲಿ ಬಿಡ್ಬೇಕು. ಅದು ಮಿತಾಹಾರ ಅಂತ ಹೇಳ್ತೀವಿ. ಅದಷ್ಟು ತಿನ್ಬೇಕು. ಮತ್ತೆ ಈ ಆಹಾರವನ್ನ ನಾವು ಯಾವಾಗ್ಲೇ ತಿಂದ್ರೂ ದೇವರಿಗೆ ಸಲ್ಲಿಸುವ ಹಾಗೆ ಒಂದು ಅರ್ಪಣೆ ಮಾಡಿ ಅದನ್ನ ತಿನ್ಬೇಕು. ಅದು ಮಿತಾಹಾರ. ಸಾತ್ವಿಕ ಆಹಾರದಲ್ಲಿ ಅದನ್ನ ನೀವು ಅಡಾಪ್ಟ್ ಮಾಡ್ತಾ ಬಂದ್ರೆ ಈ ಮಿತಾಹಾರವನ್ನ ತಿನ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು 100% ಅಲ್ಲಿ ಹೊಟ್ಟೆಯಲ್ಲಿ ಅದರಲ್ಲಿ 50% ಆಹಾರ ಇರಬೇಕು, ಆಮೇಲೆ 25 ನೀರು ಕುಡಿಬೇಕು, ಮತ್ತೆ ಉಳಿದಿದ್ದ 25% ಖಾಲಿ ಇಡಬೇಕು ಅಂತಿದ್ರಿ. ನಾವೀಗ 100%ಅಲ್ಲ 150% ತಿನ್ನುವಂತಹ ಒಂದು ಪರಿಪಾಠವನ್ನ ಮಾಡ್ಕೊಂಡ್ಬಿಟ್ಟಿದೀವಿ. ಜೊತೆಗೆ ಅದೊಂದು ಭೋಜನವನ್ನ ಸ್ವೀಕರಿಸುವಂತದ್ದು ಕೂಡ ಒಂದು ಯಜ್ಞದ ಹಾಗೆ, ಒಂದು ಅರ್ಪಣೆಯನ್ನ ಮಾಡುವಂತದ್ದು. ಅದೆಲ್ಲವನ್ನ ಬಿಟ್ಟು ಗಬಗಬ ನುಂಗುವಂತದ್ದು, ಬಾಯಿಗೆ ಎಷ್ಟು ರುಚಿಸುತ್ತೋ ಅದು ಈಗ ಜಾಸ್ತಿ ಆ ರೀತಿ ಆಗಿದೆ. ಹಾಗಾಗಿ ಮೈಂಡ್ಫುಲ್ ಈಟಿಂಗ್ ಅಂತ ನಾವು ಹೇಳ್ತೇವೆ. ನಾವು ತಿನ್ನುವಾಗ ಯೋಚನೆ ಮಾಡ್ತಾ ಇರ್ತೀವಿ, ನಾವು ಈಗ ಹೊರಡ್ಬೇಕು, ನನ್ಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ತಿನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲ್ಲ. ಸೊ ಮೈಂಡ್ಫುಲ್ ಈಟಿಂಗ್ ಅಂತ ಏನ್ ಹೇಳ್ತೀವಿ, ಅದನ್ನ ತಿಂದು ಅದನ್ನ ಅರ್ಪಣೆ ದೇವರಿಗೆ ಅಂತ ಮಾಡಿ, ನನ್ನ ದೇಹ ಈಗ ಒಂದು ವೆಹಿಕಲ್ ತರ, ನಾವು ಎಷ್ಟು ಈ ವೆಹಿಕಲ್ ನ ಕ್ಲೀನ್ ಆಗಿ ಶುದ್ಧವಾಗಿ ಇಟ್ಕೊಳ್ತೀವಿ. ಈಗ ಪೆಟ್ರೋಲ್ ಗಾಡಿಗೆ ಹಾಕ್ತಾ ಬಂದ್ರೆ, ಇಲ್ಲ ಕ್ಲೀನಿಂಗ್ ಮಾಡ್ತಾ ಬಂದ್ರೆ ತಾನೇ ಅದು ಮೈಲೇಜ್ ಕೊಡುತ್ತೆ. ನಮ್ಮ ದೇಹವನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದ್ರದ್ದು ಮೈಲೇಜ್ ಕೂಡ ಇರಲ್ಲ. ಈಗ ಆಲ್ರೆಡಿ ನಮ್ದು ಮಿಡಲ್ ಏಜ್ ಪೀಪಲ್ಗಳೇ ರೀಸನ್ ಇಲ್ಲದೆ ತುಂಬಾ ಜನ ಸಾವನ್ನಪ್ತಾ ಇದ್ದಾರೆ. ಅಟ್ಲೀಸ್ಟ್ ಇರೋ ತನಕ ಆ ಫಿಸಿಕಲ್ ಫಿಟ್ನೆಸ್ ಅನ್ನ ನಾವು ಅಟ್ಲೀಸ್ಟ್ ಯೋಗದ ಮೂಲಕ ಅಡಾಪ್ಟ್ ಮಾಡಿ ಬದುಕಬಹುದು ಅಂತ ಹೇಳ್ತೇನೆ. ಈಗ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಅನೇಕ ವರ್ಷಗಳಿಂದ ಆಚರಿಸಲಾಗ್ತಾ ಇದೆ. ಈ ಬಾರಿ ಆಚರಿಸ್ತಾ ಇರೋದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಈ ಒಂದು ದಿನವನ್ನ ಆಚರಿಸಲಿಕ್ಕೆ ಆರಂಭಿಸಿದಾಗಲಿಂದ ಯಾವೆಲ್ಲ ರೀತಿಯ ಪರಿಣಾಮ ಬೀರ್ತಾ ಇದೆ? ಹೌದು 2014ರಲ್ಲಿ ಜೂನ್ 21 ಯುನೈಟೆಡ್ ನೇಷನ್ಸ್ ಅವರು ಯೋಗವನ್ನ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಬೇಕು ಅಂತ ಡಿಕ್ಲೇರ್ ಮಾಡ್ತಾರೆ. ಏನಕ್ಕೆ ಮೊದಲು ಈ ಯೋಗವನ್ನ ಅಂತಾರಾಷ್ಟ್ರೀಯ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಒಂದು ಯೋಗದ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಕ್ಕೆ. ಅವೇರ್ನೆಸ್ ಅಲ್ಲದೆ ನೀವು ಯಾವುದೇ ಜಾತಿ, ಭಾಷೆ ಇಲ್ಲ ಕಮ್ಯುನಿಟಿಯ ಯಾರೇ ಇದ್ರೂ ಯೋಗ ಅನ್ನೋದು ಒಂದು ಮೂಲ ಎಲ್ಲರನ್ನು ಒಟ್ಟುಗೂಡಿಸ್ಲಿ ಅಂತ ಒಂದು ಅವೇರ್ನೆಸ್ ಒಂದು ಇದು. ಮತ್ತೆ ಕಮ್ಯುನಿಟಿ ಅಡ್ಜಸ್ಟ್ಮೆಂಟ್. ಈಗ ನಾನು ಯೋಗ ಮಾಡ್ತಾ ಇದ್ದೀನಿ, ನಾನು ಈಗ ನನ್ನ ಪಕ್ಕದ ಮನೆಯವ್ರನ್ನ ಯಾರನ್ನಾದ್ರೂ ಕರೆದೆ, ನನ್ನ ಜೊತೆ ಸೇರಿ ಅವರಮ್ಮನ್ನ ಕರೆದ್ರು. ಸೊ ಕಮ್ಯುನಿಟಿ ಇದನ್ನ ಏನ್ ಹೇಳ್ತೇವೆ, ಸ್ನೋಬಾಲ್ ಅಂತ ಹೇಳ್ತೇವೆ, ಸ್ನೋಬಾಲ್ ಎಫೆಕ್ಟ್. ಒಬ್ಬರಿಂದ ಒಬ್ರು ಎಲ್ಲರೂ ಗುಂಪು ಕೂಡಿ ಯೋಗದ ಅಭ್ಯಾಸವನ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಏನಕ್ಕೆ, ಒಂದು
ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಈ ದೈಹಿಕ ಮತ್ತು ಮಾನಸಿಕ ಸ್ಥಿರತೆಯನ್ನ ಜಾಸ್ತಿ ಮಾಡಲಿಕ್ಕೆ. ಯಾಕೆಂದ್ರೆ ಈಗ ಆಲ್ರೆಡಿ ರಿಸರ್ಚ್ ಪ್ರಕಾರ ಮೆಂಟಲ್ ಇಲ್ನೆಸ್ಗಳು ತುಂಬಾ ಜಾಸ್ತಿ ಕಾಣ್ತಾ ಇದೆ. ಸೊ ಆ ಸ್ಥಿರತೆಗೋಸ್ಕರ, ಕಮ್ಯುನಿಟಿ ಬಿಲ್ಡಿಂಗ್ಗೋಸ್ಕರ, ಮತ್ತೆ ಹೆಲ್ತ್ ಪಾಲಿಸೀಸ್. ಈಗ ಯೋಗವನ್ನ ಭಾರತ, ಅಮೆರಿಕ, UAE ಇವರೆಲ್ಲರೂ ಕೂಡ ಶಾಲಾ, ಆಸ್ಪತ್ರೆ ಮತ್ತೆ ಕಾರಾಗೃಹಗಳು ಇಲ್ಲಿ ಇದೆಲ್ಲದ್ರಲ್ಲೂ ಯೋಗ ಮಾಡಲೇಬೇಕು ಅನ್ನೋದೊಂದು ಪಾಲಿಸಿಯನ್ನ ಸ್ಟಾರ್ಟ್ ಮಾಡಿದೆ. ಇದು ಅಲ್ಲದೆ ಫ್ಯೂಚರ್ ಏನಕ್ಕೆ ಮಾಡ್ಬೋದು ಅಂದ್ರೆ ರಿಸರ್ಚ್. ಇದನ್ನ ರಿಸರ್ಚ್ ರೀತಿಯಾಗಿ ತುಂಬಾ ಈಗ ಇಂಟರ್ವೆನ್ಷನಲ್ ಸೆಂಟರ್ಸ್, ಇನ್ಸ್ಟಿಟ್ಯೂಷನಲ್ಗಳು ಪ್ರೋಗ್ರಾಮ್ ರೀತಿ ಕೂಡ ಅಡಾಪ್ಟ್ ಮಾಡ್ತಿದೆ. ಒಂದು ಪ್ರೋಗ್ರಾಮ್ಗಳು ಏನಕ್ಕೆ ಅಂದ್ರೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ. ಅವರು ಕಾಂಪಿಟೇಷನ್ಸ್ ಇಂಟರ್ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಮೋದಿ ಅವರು ತುಂಬಾ ಜಾಸ್ತಿ ಕಾಂಪಿಟೇಷನ್ಸ್ ಈಗ ಜಾಸ್ತಿ ಮಾಡ್ತಾ ಇದ್ದಾರೆ. ಏನಕ್ಕೆ? ಅದನ್ನ ಡ್ರಾ ಮಾಡ್ಲಿಕ್ಕೆ, ಇಂಟ್ರೆಸ್ಟ್ ಮಕ್ಕಳಲ್ಲಿ ಡ್ರಾ ಮಾಡ್ಲಿಕ್ಕೆ, ಅದನ್ನ ಅಡಾಪ್ಟ್ ಮಾಡ್ಲಿಕ್ಕೆ, ಸೋಷಲ್, ಪಬ್ಲಿಕಲಿ, ಮತ್ತೆ ಈ ಜನ ಎಲ್ಲರೂ ಒಗ್ಗಟ್ಟಿಯಾಗಿ ಮಾಡ್ಲಿ ಅಂತ. ಸೊ ಇದು ಯೋಗ ಒಂದು ಗೋಲ್ ಆಗಿರೋದ್ರಿಂದ. ಈಗ ಈ ವರ್ಷದ ಧ್ಯೇಯ ಏನು ಮತ್ತೆ ಅದರ ಮಹತ್ವವನ್ನ ವಿವರಿಸಲಿಕ್ಕೆ ಆಗುತ್ತಾ? ಈ ವರ್ಷದ ಒಂದು ಗುರಿ ಏನಂದ್ರೆ ಯೋಗ ಫಾರ್ ಒನ್ ಹೆಲ್ತ್ ಅಂಡ್ ಒನ್ ಅರ್ತ್ ಅಂತ ಹೇಳ್ತೇವೆ. ಯೋಗ ಫಾರ್ ಒನ್ ಹೆಲ್ತ್, ಈಗ ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ, ಒನ್ ಹೆಲ್ತ್ ನನ್ನ ಆರೋಗ್ಯ. ನನ್ನ ಆರೋಗ್ಯದಲ್ಲಿ ಏನೇನ್ ಬರುತ್ತೆ? ಒಂದು ಫಿಸಿಕಲ್, ದೈಹಿಕ, ಮಾನಸಿಕ ಮತ್ತೆ ಆಧ್ಯಾತ್ಮಿಕ, ಈ ಮೂರು ಸ್ಥಿರತೆ ಇಲ್ಲ ಸಮಗ್ರ ಆರೋಗ್ಯವನ್ನ ನನ್ನಲ್ಲಿ ಇಟ್ಟಲ್ಲಿ ನಾನು ಒಂದು ಇದನ್ನೇ ಎಲ್ಲ ಜನಗಳು ಪ್ರಾಕ್ಟೀಸ್ ಮಾಡ್ತಾ ಅಳವಡಿಸ್ತಾ ಬಂದಲ್ಲಿ ಅದು ಎಲ್ಲರಿಗೂ ಉಪಯುಕ್ತ ಆಗತ್ತೆ. ಸೊ ನಾನು ಖುಷಿ ಇಲ್ಲ ಆರೋಗ್ಯದಲ್ಲಿ ಇದ್ದಾಗ ನನ್ನ ಜೊತೆ ಇರೋರು, ಇಲ್ಲ ನಮ್ಮ ಕಮ್ಯುನಿಟಿಯಲ್ಲಿರೋರು, ಇಲ್ಲ ಜಗತ್ತಲ್ಲಿ ಯಾರು ಎಲ್ಲೇ ಇದ್ರೂ ಒಂದು ಅಡಾಪ್ಟ್ ಮಾಡಿದಾಗ ಎಲ್ಲರ ಹೆಲ್ತ್ ಇಲ್ಲ ಆರೋಗ್ಯ ಸಮನಾಗಿ ಹೆಚ್ಚಾಗತ್ತೆ ಅಂತ ಮೋಟೋ ಅದು. ಹಾಗೇನೆ ದೇಹ, ಮನಸ್ಸು ಮತ್ತು ಪ್ರಕೃತಿಯ ಸಮತೋಲನ ಅಂತ ಹೇಳಿ ಈ ಯೋಗಕ್ಕೊಂದು ಟ್ಯಾಗ್ ಲೈನ್ ಅನ್ನ ಕೊಡಲಾಗುತ್ತೆ. ದೇಹ ಮತ್ತು ಮನಸ್ಸು ನಮ್ಗೆ ಅರ್ಥ ಆಯ್ತು, ನೀವು ಹೇಳಿದ್ರಿ. ಹಾಗೆ ಸಾಮಾಜಿಕ ಸಾಮರಸ್ಯನೂ ಅರ್ಥ ಆಯ್ತು, ನೀವು ವಿವರಿಸಿದ್ದೀರಿ. ಈ ಮಧ್ಯದಲ್ಲಿ ಪ್ರಕೃತಿಯ ಸಮತೋಲನ ಎಲ್ಲಿಂದ ಬಂತು? ಹೌದು, ಈ ಪ್ರಕೃತಿ ಅಂತ ಹೇಳುವಾಗ ಏನ್ ಹೇಳ್ತೇವೆ, ನಮ್ಮ ಈ ನಿಯಮಗಳಲ್ಲಿ ನಾವಾಗ್ಲೇ ನೋಡಿದಾಗೆ ಅಹಿಂಸಾ ಒಂದು, ಪ್ರಾಣಿಗಳ ಇಲ್ಲ ಮರಗಳನ್ನ ಕಡಿಯುವಂಥದ್ದು ನಮ್ಮ ಉಪಯೋಗಕ್ಕೆ ಯಾವುದೇ ಇರಲಿ, ಇಲ್ಲ ಕನ್ಸ್ಟ್ರಕ್ಷನ್ಗೆ, ಇಲ್ಲ ಅದಕ್ಕೆ ಬೇಕು ಇದಕ್ಕೆ ಬೇಕು, ಇಲ್ಲ ಅಂದ್ರೆ ಮಾಂಸ ಆನಿಮಲ್ಸ್ ನಾವೇನ್ ಮಾಡ್ತೀವಿ, ಆ ಅಹಿಂಸಾ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಕಡಿಮೆ ಆಗ್ಬೇಕು. ಸೊ ಆಲ್ಸೋ ಈಗ ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಪರಿಸರಕ್ಕೆ ಹಾನಿಕರ ಆಗದೆ ಇರೋವಂಥ ಒಂದು ಲೈಫ್ ಸ್ಟೈಲ್ನ ನಾವು ಅಡಾಪ್ಟ್ ಮಾಡ್ತೀವಿ. ಅಂದ್ರೆ ಈಗ ನಾವು ಯೋಗ ಮಾಡ್ತಾ ಮಾಡ್ತಾ ನನಗೆ ಒಂದು ಏನ್ ಹೇಳ್ತೇವೆ, ನನಗೆ ಜಾಸ್ತಿ ಬೇಡ, ನನಗೆ ಇದ್ದಷ್ಟಲ್ಲೇ ನನಗೆ ಖುಷಿ ಆಗ್ತಾ ಇದೆ, ನನಗೆ ಇಷ್ಟೇ ಸಾಕು, ಆ ಥರ ನಾವು ಸಂತೋಷ ಪಟ್ಟಾಗ, ಸಂತೃಪ್ತಿಯಲ್ಲಿದ್ದಾಗ ಬೇರೆ ಜಾಸ್ತಿ ಕೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ. ಸೊ ಪರಿಸರವನ್ನ ನಾವು ಹಾರ್ಮ್ ಮಾಡಲಿಕ್ಕೆ ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಿದಾಗ ಅದರದ್ದು ಪರಿಸರ ಕೂಡ ಜಾಸ್ತಿ ಆಗುತ್ತೆ ಇಲ್ವಾ? ಕರ್ಮಯೋಗದ ರೀತಿ, ಕರ್ಮಯೋಗ ನಾವು ಅಡಾಪ್ಟ್ ಮಾಡಿದಾಗ ಕ್ಲೀನಾಗಿ ಇಟ್ಕೊಳ್ಳೋದು, ನನ್ನ ಜಾಗ, ನನ್ನ ಮನೆಯಲ್ಲಿ ಅಂತ ಜಾಗಗಳನ್ನ ಜಾಸ್ತಿ ಕ್ಲೀನಾಗಿಟ್ಟಾಗ ಪರಿಸರ ಕೂಡ ನಮ್ಮ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಸಮಾಜದ ಆರೋಗ್ಯದ ಬಗ್ಗೂ ಕೂಡ ಕಾಳಜಿಯನ್ನ ವಹಿಸುತ್ತಲೇ ನಮ್ಮ ಸುತ್ತಲೂ ನಮಗೆ ಇಷ್ಟನ್ನು ಧಾರಾಳವಾಗಿ ನೀಡಿರುವಂತಹ ಪ್ರಕೃತಿ ಏನಿದೆ ಅದನ್ನ ಹಾಳು ಮಾಡದೆ ಒಬ್ಬರಿಗೊಬ್ಬರು ಪೂರಕವಾಗಿ ಸಾಮರಸ್ಯದಿಂದ ಬದುಕುವಂತಹ ಒಂದು ಶಿಕ್ಷಣವನ್ನ ಯೋಗದ ಮೂಲಕ ಪಡಿಲಿಕ್ಕೆ ಖಂಡಿತವಾಗಿ ಸಾಧ್ಯವಿದೆ. ಅದು ಮತ್ತದೊಂದು ಮೂಲ ತತ್ವ ಕೂಡ ಯೋಗದ್ದು, ಏನಂದ್ರೆ ಎಲ್ಲರ ಜೊತೆಗೆ ಒಂದಾಗಿ ಬಾಳುವಂಥದ್ದು. ನಾವು ನಮ್ಮನ್ನ ಅರಿತುಕೊಂಡು ಎಲ್ಲರೊಂದಿಗೆ ಬಾಳುವಂಥದ್ದೇನಿದೆ ಯೋಗದ ಮೂಲ ತತ್ವ ಆಗಿರೋದ್ರಿಂದ ಇದು ಇವೆಲ್ಲದರ ನಡುವೆ ಒಂದು ಸಾಮರಸ್ಯವನ್ನ ಉಂಟು ಮಾಡುತ್ತೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಈಗ ಪ್ರಾಣಾಯಾಮ ಅನ್ನುವಂಥದ್ದು ಯೋಗದ ಒಂದು ಪ್ರಮುಖ ಭಾಗ ಅಂತ ಹೇಳಿದ್ರಿ. ಪ್ರಾಣಾಯಾಮದಿಂದ ಏನೇನು ಅನುಕೂಲ ಆಗುತ್ತೆ ಮತ್ತೆ ಅದನ್ನ ಮಾಡುವಂತಹ ಕ್ರಮ ಏನಾದ್ರೂ ಇದೆಯಾ? ಈಗ ನಾನು ಆಗ್ಲೇ ಹೇಳಿದ ಹಾಗೆ ಪ್ರಾಣ ಆಯಾಮ, ಪ್ರಾಣವನ್ನ ಆಯಾಮ ಅಂದ್ರೆ ಒಂದು ಹಿಡಿತದಲ್ಲಿ ಇಡುವಂಥದ್ದು, ಇಲ್ಲ ಅದರ ಡ್ಯೂರೇಷನ್ ಏನಿದೆ ಅದನ್ನ ಜಾಸ್ತಿ ಮಾಡುವಂಥದ್ದು. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಾಗೆ ಮನುಷ್ಯರು 12ರಿಂದ 18 ಆ ಸೈಕಲ್ ರೆಸ್ಪಿರೇಷನ್ನ ಮಾಡ್ತೇವೆ. ಯೋಗವನ್ನ ಇಲ್ಲ ಪ್ರಾಣಾಯಾಮವನ್ನ ಅಳವಡಿಸ್ತಾ ದಿನನಿತ್ಯ ಬಂದಲ್ಲಿ ಏನಾಗುತ್ತೆ, ರೆಸ್ಪಿರೇಷನ್ ಇಲ್ಲ ನಮ್ಮ ಲಂಗ್ ಕೆಪಾಸಿಟಿ, ನಮ್ಮ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಮ್ಮ ಲಂಗ್ ಹೆಲ್ತ್ ಏನ್ ಹೇಳ್ತೀವಿ, ಶ್ವಾಸಕೋಶದ ಒಂದು ಆರೋಗ್ಯ ಮತ್ತು ಹೃದಯದ ಆರೋಗ್ಯ, ರೆಸ್ಪಿರೇಷನ್, ಸರ್ಕ್ಯುಲೇಷನ್ ಅಂತ ಹೇಳ್ತೇವೆ, ರಕ್ತ ಸಂಚಲನ ದೇಹದಲ್ಲಿ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ಪ್ರಾಣಾಯಾಮ ಯಾವುದೇ ಈ ರೆಸ್ಪಿರೇಟರಿ ಇಶ್ಯೂಸ್
ಇರುವಂತಹ ಜನರಿಗೆ ಪ್ರಾಣಾಯಾಮವನ್ನ ಜಾಸ್ತಿ ಮಾಡ್ತಾ ಬಂದಲ್ಲಿ ಉಪಯೋಗ ಆಗುತ್ತೆ. ಪ್ರಾಣಾಯಾಮದಲ್ಲಿ ತುಂಬಾ ರೀತಿ ಇದೆ. ಒಂದು ಹೀಟಿಂಗ್ ಪ್ರಾಣಾಯಾಮಸ್ ಅಂತೀವಿ, ಕೂಲಿಂಗ್ ಪ್ರಾಣಾಯಾಮಸ್ ಅಂತೀವಿ, ಹಾಗೂ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮಸ್ ಅಂತ ಹೇಳ್ತೇವೆ. ಹೀಟಿಂಗ್ ಪ್ರಾಣಾಯಾಮಸ್ ಅಂದ್ರೆ ಸೂರ್ಯ ಅನುಲೋಮ ವಿಲೋಮ, ಸೂರ್ಯ ಭೇದನ, ಮತ್ತೆ ಸೂರ್ಯ ಅನ್ನೋದಂತೂ ನಮ್ಮ ಬಲಭಾಗದಲ್ಲಿ ಹೇಳ್ತೇವೆ, ಅದು ಜಾಸ್ತಿ ಹೀಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಚಂದ್ರ ಅನುಲೋಮ ವಿಲೋಮ ಅಂದ್ರೆ ಒಂದು ಕೂಲಿಂಗ್ ಪ್ರಾಣಾಯಾಮಸ್, ಅದು ಎಡಭಾಗದಲ್ಲಿ ಇರುತ್ತೆ. ಮತ್ತೆ ನಾಡಿ ಶುದ್ಧಿ ಅಂತ ಏನ್ ಹೇಳ್ತೀವಿ, ಇಲ್ಲ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಏನ್ ಹೇಳ್ತೀವಿ, ಅದು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮಸ್. ಸೊ ಒಂದೊಂದು ಒಬ್ಬೊಬ್ರು ಒಂದೊಂದು ಕಂಡೀಷನ್, ಅವರ ಕಂಡೀಷನ್ಗೆ ತಕ್ಕಂತೆ ಪ್ರಾಣಾಯಾಮಗಳನ್ನ ಮಾಡಬೇಕು. ಈಗ ಒಬೆಸಿಟಿ ಇದೆ, ಆಲ್ರೆಡಿ ಅವ್ರಿಗೆ ತುಂಬಾ ವೇಟ್ ಜಾಸ್ತಿ ಆಗಿದೆ, ಕೂಲಿಂಗ್ ಪ್ರಾಣಾಯಾಮಸ್ ಕೊಟ್ಟಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ, ಇಲ್ಲ ಶಾಂತತೆ ಜಾಸ್ತಿ ಆಗುತ್ತೆ. ಅವ್ರಿಗೆ ನಾವು ಏನ್ ಇನ್ಕ್ರೀಸ್ ಮಾಡಬೇಕು, ಒಂದು ಸೂರ್ಯಭೇದನ ಅಂತ ನಾವು ಹೇಳ್ತೀವಿ, ಮೆಟಬಾಲಿಸಮ್ ಸೆಕ್ರೀಷನ್ಸ್ ಅದೆಲ್ಲ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೇವೆ. ಅದು ಅವರದ್ದು ದೇಹದ ಮೆಟಬಾಲಿಸಮ್ ನ ಜಾಸ್ತಿ ಮಾಡಿದಾಗ ಒಬೆಸಿಟಿ ಏನೈತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಆದ್ರೆ ಹೈಪರ್ ಟೆನ್ಷನ್ BP ಇದ್ದವರು ಮಾಡ್ಲಿಕ್ಕೆ ಇಲ್ಲ. ಸೂರ್ಯ ಆಲ್ರೆಡಿ ಅವ್ರಿಗೆ ಜಾಸ್ತಿ ಇದೆ ಪ್ರೆಷರ್, ನಾವು ಸೂರ್ಯ ಅದೇ ಸ್ಟಿಮ್ಯುಲೇಟ್ ಮಾಡಿದಾಗ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಅವರಿಗೆ ನಾವು ಬರೀ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮಸ್ ಆ ತರ ಕೊಡ್ಬೇಕು. ತುಂಬಾ ವಿಧಗಳಿದೆ, ಯಾವ್ಯಾವ್ದನ್ನ ಯಾವ್ಯಾವ ಕಂಡೀಷನ್ಗಳಿಗೆ ಕೊಡ್ಬೇಕು ಅದು ಗೊತ್ತಿರ್ಬೇಕಷ್ಟೇ. ಮಹಿಳೆಯರಿಗೆ ವಿಶೇಷವಾಗಿ ಈ ಯೋಗವನ್ನ ದಿನನಿತ್ಯ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅನುಕೂಲಗಳಾಗುತ್ತಾ? ಹೌದು. ಮಹಿಳೆಯರಿಗೆ ಯಾಕೆ ಇದನ್ನ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಕೃತಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ವಿಭಿನ್ನವಾಗಿರ್ತಾರೆ, ಸಮಾನರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ವಿಭಿನ್ನರು, ಇಬ್ಬರು ವಿಶಿಷ್ಟರು, ದೈಹಿಕವಾಗಿ ಇರಬಹುದು ಅಥವಾ ಮಾನಸಿಕವಾಗಿ ಕೂಡ. ದೈಹಿಕವಾಗಿ ಆಕೆಗೆ ಅನೇಕ ರೀತಿಯ ಸಮಸ್ಯೆಗಳು ಇರುತ್ತೆ, ಸವಾಲುಗಳಿರುತ್ತೆ. ಉದಾಹರಣೆಗೆ ಮುಟ್ಟಿನ ಸಮಯದಲ್ಲಿ ತುಂಬಾ ನೋವು ಬರುವಂಥದ್ದು, ಹಾಗೇನೆ ಬಸರಿಯಾದಾಗ, ಗರ್ಭಿಣಿಯಾದಾಗ ಮಗುವನ್ನ ಹೊರಗೆ ತರುವಂಥದ್ದು, ಇದೆಲ್ಲದು ಸಾಕಷ್ಟು ರೀತಿಯ ಸವಾಲುಗಳು. ಇವೆಲ್ಲವನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎದುರಿಸಲಿಕ್ಕೆ ಯೋಗ ಅನ್ನುವಂಥದ್ದು ಸಹಾಯ ಮಾಡುತ್ತಾ? ಹೇಗೆ? ತುಂಬಾ. ಯಾಕೆಂದ್ರೆ ಹೆಣ್ಮಕ್ಳಲ್ಲಿ ಗಂಡಸರಿಗಿಂತ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಇರುತ್ತೆ. ಯಾಕೆ ಅಂದ್ರೆ ನೀವು ಆಗ್ಲೇ ಹೇಳ್ದಾಗೆ ಮೆನ್ಸ್ಟ್ರೇಷನ್ ಏನಿದೆ ಆ ಟೈಮಲ್ಲಿ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಹೌದು. ಮತ್ತು ಪ್ರೆಗ್ನೆನ್ಸಿ ಆ ಟೈಮಲ್ಲಿ ಕೂಡ ಜಾಸ್ತಿ ಎಮೋಷನಲ್ ಶಿಫ್ಟ್ಸ್ ಇರುತ್ತೆ, ಗಂಡಸರಿಗೆ ಅಷ್ಟು ಜಾಸ್ತಿ ಇರಲ್ಲ. ಸೊ ಹೆಣ್ಮಕ್ಳು ಆ ಎಮೋಷನಲ್ ಶಿಫ್ಟ್ ಅದನ್ನ ಕಂಟ್ರೋಲಲ್ಲಿ ಹಿಡಿತದಲ್ಲಿ ಹಿಡಿಬೇಕು. ಸೊ ಆ ಟೈಮಲ್ಲಿ ಈಗ ನಿಮ್ಗೆ ಪ್ರೆಗ್ನೆನ್ಸಿ ಮುಂಚೆ ಮಾಡಿ ಅಂತ ಅಲ್ಲ, ಯಾವಾಗಾದ್ರೂ ಮಾಡ್ಬೋದು, ದಿನನಿತ್ಯ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಗೆ ಈಗ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ, PMS, ಈಗ ಪೀರಿಯಡ್ಸ್ ಆ ದಿನದ ಮುಂಚೆ ಅವಾಗ್ಲೇ ಇರಿಟೇಷನ್ ಸ್ಟಾರ್ಟ್ ಆಗುವಂಥದ್ದು, ನೋವು ಜಾಸ್ತಿ ಆಗುವಂಥದ್ದು, ಮತ್ತೆ ಶಿಫ್ಟ್ಸ್ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುವಂಥದ್ದು, ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಯೋಗವನ್ನ ದಿನನಿತ್ಯ ಅವರು ಅಡ್ಯಾಪ್ಟ್ ಮಾಡ್ತಾ ಬರಬೇಕು. ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬಾ ಒಳ್ಳೆಯದು ಮಸಲ್ ಸ್ಟ್ರೆಚಿಂಗ್ಗೆ. ಸೊ ಪ್ರೀ ಮೆನ್ಸ್ಟ್ರಲ್ ಆಸನಾಸ್ ಅಂತ ಒಂದಷ್ಟು ಗ್ರೂಪ್ಸ್ ಇದೆ. ಸೊ ಪೋಸ್ಟ್ ಎಂತ ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಒಂದಷ್ಟು ಆಸನಗಳಿದೆ. ಅದನ್ನ ಅಡ್ಯಾಪ್ಟ್ ಮಾಡ್ತಾ ಬಂದಷ್ಟು ನಮ್ಮ ಹಾರ್ಮೋನಲ್ ಶಿಫ್ಟ್ಸ್ ಇಲ್ಲ ಎಮೋಷನಲ್ ಶಿಫ್ಟ್ಸ್ ಏನಿದೆ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ. ನಮ್ಮ ಪ್ರತಿ ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬಂದಾಗ ನಾವೊಂದು ರ್ಯಾಪಿಡ್ ಫೈರ್ ಅಂದ್ರೆ 5 ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಸರಿ ತಪ್ಪು ಅದನ್ನ ಹೇಳೋದ್ರ ಜೊತೆಗೆ ಯಾಕೆ ಸರಿ ಅಥವಾ ಯಾಕೆ ತಪ್ಪು ಅಂತ ಹೇಳಿ ಕಾರಣವನ್ನ ಕೂಡ ನೀವು ಕೊಡ್ಬೇಕು. ಸೊ ಮೊದಲನೇ ಪ್ರಶ್ನೆ, ಯೋಗ ಅಂತಂದ್ರೆ ಒಂದು ಫಿಸಿಕಲ್ ವರ್ಕೌಟ್ ಅಲ್ಲ. ಆಗ್ಲೇ ನಾನು ಹೇಳಿದ ಹಾಗೆ ಅದರ ಗುರಿ ಫಿಸಿಕಲ್ ಆಕ್ಟಿವಿಟಿ ಅವರ ಫಿಟ್ನೆಸ್ ಒಂದು ಜಾಗದಲ್ಲಿ ಇರುತ್ತೆ. ಆದ್ರೆ ಯೋಗದಲ್ಲಿ ಆತರ ಅಲ್ಲ, ಸಮಗ್ರ ಆರೋಗ್ಯದ ಮೇಲೆ ಗುರಿ ಇರುತ್ತೆ. ಯೋಗ ಅನ್ನುವಂಥದ್ದು ಸುಲಭ, ನಾವು ಇಂಟರ್ನೆಟ್ ನೋಡೋ ಅಥವಾ ಗೂಗಲ್ ಸರ್ಚ್ ಮಾಡೋ ನಾವೇ ಕಲ್ತ್ಕೊಂಡು ನಾವೇ ಆರಾಮಾಗಿ ಮಾಡ್ಕೊಳ್ಬಹುದು. ಪುಸ್ತಕದಲ್ಲಿ ಏನೇನಿದೆ, ಆ ಗ್ರಂಥಗಳಲ್ಲಿ ಏನೇನಿದೆ ಅದನ್ನ ನೋಡಿ ಅಡಾಪ್ಟ್ ಮಾಡ್ಬೋದು. ಇಲ್ವಾ ಯಾವ್ದಾದ್ರು ಗುರುಗಳ ಹತ್ರ ಹೋಗಿ ಕಲಿಯೋದು ಒಳ್ಳೆಯದು. ಯಾಕೆಂದ್ರೆ ನಾವೇ ಮಾಡುವಾಗ ಇಂಜುರಿ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗ್ಬೋದು. ನೀವೇನೋ ಮಾಡ್ಲಿಕ್ಕೆ ಹೋಗಿ ಇನ್ನೊಂದೇನೋ ಮಾಡಿ ಮತ್ತೆ ನೋವಾಗಿ ಮೆಡಿಕಲ್ ಎಮರ್ಜೆನ್ಸಿ ಆಗೋದ್ರ ಬದಲು ಯಾವ್ದಾದ್ರು ಅಕಾಡೆಮಿ ಇಲ್ಲ ಗುರುಗಳಿಂದ ಕಲಿಯೋದು ಒಳ್ಳೆಯದು. ಯಾವ ಅಕಾಡೆಮಿ ಗುರು ಹತ್ರ ಹೋದ್ರು ಅಷ್ಟೇನೆ ಎಲ್ಲರೂ ಕಲಿಸೋದು ಒಂದೇ ರೀತಿ ಯೋಗ ಇಲ್ಲ. ತುಂಬಾ ರೀತಿ ಇದೆ. ಒಬ್ಬೊಬ್ರು ಹಠಯೋಗ ಹೇಳ್ತಾರೆ, ಇಲ್ಲ ಪತಂಜಲಿ ಯೋಗ ಸೂತ್ರದ ಫಾಲೋ ಮಾಡೋರು ತುಂಬಾ ಇದ್ದಾರೆ. ತುಂಬಾ ರೀತಿಯ ಅಕಾಡೆಮೀಸ್ ಇದೆ. ವಯಸ್ಸಾದ ಮೇಲೆ ಯೋಗ ಮಾಡುವಂಥದ್ದು ತುಂಬಾ ಕಷ್ಟ. ಏನಿದ್ರು ಕಲಿಯೋದಾದ್ರೆ ಸಣ್ಣ ವಯಸ್ಸಲ್ಲೇ ಕಲ್ತು ಬಿಡಬೇಕು. ನಾನು ಹೇಳಿದ ಹಾಗೆ ಎಲ್ಲಾ ವಯಸ್ಕರು ಮಾಡಬಹುದು ಯೋಗವನ್ನ. ವಯಸ್ಸಾದವರು ನಾನು ಹೇಳಿದ ಹಾಗೆ ಸೂಕ್ಷ್ಮ ವ್ಯಾಯಾಮಗಳು ಅದನ್ನ ಮಾಡ್ಬೋದು, ಉಸಿರಾಟದ ಪ್ರಾಣಾಯಾಮಗಳನ್ನ ಮಾಡ್ಬೋದು, ಧ್ಯಾನವನ್ನ ಮಾಡ್ಬೋದು, ಮತ್ತೆ
ಮೊಬಿಲಿಟಿ ಜಾಯಿಂಟ್ ಎಕ್ಸಸೈಸಸ್ ಅದನ್ನ ಅಡಾಪ್ಟ್ ಮಾಡ್ತಾ ಬರ್ಬೋದು. ಈಗ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡಿರ್ತಾರೆ, ಯೋಗ ಮಾಡಿಬಿಟ್ರೆ ಯಾವುದೇ ರೀತಿಯ ಮೆಡಿಕಲ್ ಟ್ರೀಟ್ಮೆಂಟು ಯಾವುದು ಬೇಕಾಗಿಲ್ಲ, ಬರೀ ಯೋಗ ಮಾಡಿದ್ರೆ ಸಾಕು ಅನ್ನುವಂಥದ್ದು ಕೆಲವರ ಭಾವನೆ. ಏನ್ ಹೇಳ್ತೀರಿ? ಯೋಗ ಮಾಡಿದ್ರೆ ಯಾವುದೇ ರೀತಿ ಟ್ರೀಟ್ಮೆಂಟ್, ಏನೇ ಸಮಸ್ಯೆ ಇದ್ರೂ ಟ್ರೀಟ್ಮೆಂಟ್ ಎಲ್ಲ ಬೇಡ ಅಂದ್ರೆ ಟ್ರೀಟ್ಮೆಂಟ್ ಯೋಗ ನಾವೇನಕ್ಕೆ ಅಡಾಪ್ಟ್ ಮಾಡ್ತಿರೋದು ಪ್ರಿವೆನ್ಷನ್ಗೆ, ತಡೆಗಟ್ಲಿಕ್ಕೆ. ಆಗೋದ್ಮೇಲೆ ಅವರು ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಗತ್ತೆ. ಆದ್ರೆ ಪ್ರಿವೆನ್ಷನ್ಗೋಸ್ಕರ ಯೋಗವನ್ನ ದಿನನಿತ್ಯದಲ್ಲಿ ಅಳವಡಿಸ್ಕೋಬಹುದು, ಅದನ್ನ ಹೇಳ್ತೇನೆ. ಪ್ರಿವೆನ್ಷನ್ಗೆ ಹೌದು, ತಡೆಗಟ್ಟಲು ಮುಂದೆ ಬರಬಹುದಾದಂತಹ ಸಮಸ್ಯೆಗಳನ್ನ ತಡೆಗಟ್ಟಲು ಖಂಡಿತ ಸಹಾಯಕಾರಿ, ಅಥವಾ ಸಮಸ್ಯೆಗಳನ್ನ ಒಂದು ಮಟ್ಟಿಗೆ ನಿಯಂತ್ರಿಸಲು ಸಹಕಾರಿ. ಆದ್ರೆ ಹಾಗಂತ ಹೇಳಿ ಇದೇ ಎಲ್ಲ ಅಂತ ಹೇಳಿ ಒಂದೊಂದು ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಬೇಕಾಗೇ ಆಗತ್ತೆ, ಅದಕ್ಕೆ ಅಳವಡಿಸ್ಬೇಕು. ಕಡೆಯದಾಗಿ ಈ ಕಾರ್ಯಕ್ರಮದ ಮೂಲಕ ನೀವು ಏನನ್ನ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೀರಿ? ಆಗ್ಲೇ ಹೇಳ್ದ ಹಾಗೆ ನಾವೆಲ್ಲರೂ ಮನುಷ್ಯರೇ, ಯೋಗಿಗಳಲ್ಲ, ಭೋಗಿಗಳೇ, ಪರವಾಗಿಲ್ಲ. ಆದ್ರೆ ನಮ್ಮ ದೈಹಿಕ ಮಾನಸಿಕ ನಿಯಂತ್ರಣಕ್ಕೋಸ್ಕರ ದಯವಿಟ್ಟು ಈ ಯೋಗವನ್ನ ದಿನನಿತ್ಯ ಸ್ವಲ್ಪ ಕಾಲ, ಅಟ್ಲೀಸ್ಟ್ 1 ಅವರ್ಗೋಸ್ಕರ ನಿಮ್ಗೆ ಟೈಮ್ ಕೊಡಿ. ನಿಮ್ಮ ಆ ಮಾನಸಿಕ ಸ್ಥಿರತೆಯನ್ನ ಜಾಸ್ತಿ ಮಾಡ್ಕೊಳ್ಳಿ, ಅದನ್ನೇ ಹೇಳೋಕೆ ಇಷ್ಟಪಡ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಬಗ್ಗೆ ತಿಳಿಸಿದ್ರಿ. ಹಾಗೇನೆ ಪಂಚಕೋಶಗಳು ಯಾವ ರೀತಿಯಾಗಿ ಯೋಗದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ವೀಕ್ಷಕರೇ, ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯ ಏನಿದೆ, ಇದು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಈ ಪರಿಕಲ್ಪನೆ ಪ್ರಾಯೋಗಿಕವಾಗಿ ಜಾರಿಯಾಗಬೇಕು. ಯಾಕಂತಂದ್ರೆ ಯೋಗ ಎನ್ನುವುದರಿಂದ ನಮ್ಮ ಆರೋಗ್ಯ ಮಾತ್ರವಲ್ಲ, ಅದರಿಂದಲೇ ಆನಂದ ಕೂಡ. ಹಾಗಾಗಲಿ ಅಂತ ಆಶಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.